ಸರ್ವರಿಗೂ ನಮಸ್ಕಾರಗಳು. ಗುರುವಿನ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಗೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಐದನೇ ಅಧ್ಯಾಯದ 10ನೇ ಶ್ಲೋಕಕ್ಕೆ ಹೋದ ಸಲ ವ್ಯಾಖ್ಯಾನ ನಿಂತಿತ್ತು. ಕಾಮೆಂಟರೀಸ್ ಗಿವನ್ ಬೈ ಮಹಾಪುರುಷಾಸ್ stopped at the 10th shloka of the 5th chapter, Karma Sannyasa Yoga of Bhagavad Gita. Last time, this 10th shloka was explained what exactly Lord here means, explaining in simple terms. What is that we can do in this Kali Yuga when we don't know anything in our life? ಏನೋ ಗೊತ್ತಿಲ್ಲದೆ ಇರತಕ್ಕಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂತಹ ಅಜ್ಞಾನಿಗಳು ಆಗಿರತಕ್ಕಂತಹ ಬ್ರಹ್ಮಜ್ಞಾನವೂ ಏನು ಅಂತ ಗೊತ್ತಿಲ್ಲದೆ ಇರತಕ್ಕಂತಹ ನಮ್ಮ ಮನುಷ್ಯ ಜನ್ಮದ ಉದ್ದೇಶ ಅದು ಏನು ಅಂತವೇ ಗೊತ್ತಿಲ್ಲದೆ ಇರತಕ್ಕಂಥ ಸಾಮಾನ್ಯ. ನಮ್ಮಂಥ ಸಾಮಾನ್ಯ ಜನಗಳಿಗೆ ಏನು ಗೊತ್ತಿಲ್ಲದೆ ಇದ್ರು, ವೇದಾಂತ ಅರ್ಥ ಆಗದೆ ಇದ್ರು, ಸಾಧನಾ ಮಾರ್ಗ ಅಂತ ಗೊತ್ತಿಲ್ಲದೆ ಇದ್ರು, ಉಪಾಸನೆ ಮಾರ್ಗಗಳು ಏನು ಅಂತ ಗೊತ್ತಿಲ್ಲದೆ ಇದ್ರು, ನಾವು ಯಾವ ರೀತಿ ಅತ್ಯಂತ ಸುಲಭದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬಹುದು, ಪಾಪಗಳಿಂದ ನಿವೃತ್ತಿ ಹೊಂದಬಹುದು, ಸಂಸಾರದಿಂದ ಶಾಶ್ವತವಾಗಿ ಕೊನೆಗೆ ಒಂದಲ್ಲ ಒಂದು ದಿವಸ ಮುಕ್ತಿಯನ್ನು ಪಡೆಯಬಹುದು ಅನ್ನೋದನ್ನ ಸೂಚ್ಯವಾಗಿ ಭಗವಂತ ಹೇಳಿಬಿಟ್ಟ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವ ಅಂಬಸ. ಇಲ್ಲಿ ಒಂದು ಉದಾಹರಣೆ ಸಹಿತ ತೆಗೆದುಕೊಂಡು ಭಗವಂತ ಏನ್ ಹೇಳ್ತಾ ಇದ್ದಾನೆ, ಸಂಸಾರದಲ್ಲೇ ಇದ್ರೂ ಸಹ ನೀವು, ನಮ್ಮ ಗುರುಗಳು ಇದನ್ನು ಹೋದ್ಸಲ ಬಹಳ ಚೆನ್ನಾಗಿ ಬಂದಿದೆ, ನಮ್ಮ ಗುರುಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಂತನ ಉಕ್ತಿಯನ್ನ ಗುರುಗಳು ಬಿಡಿಸಿ ಹೇಳಿದ್ರು ಈ ಶ್ಲೋಕದಲ್ಲಿ. ಭಗವಂತ ಇಲ್ಲಿ ಉದಾಹರಣೆ ತಗೊಳ್ತಾ ಇದ್ದಾನೆ. ಹಿ ಹ್ಯಾಸ್ ಟೇಕನ್ ಎನ್ ಎಕ್ಸಾಂಪಲ್, ವೆರಿ ಕಾಮನ್ ಎಕ್ಸಾಂಪಲ್, ಸೋ ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ಎಕ್ಸಾಂಪಲ್. ಬಹಳ ಸಬ್ಟಲ್ ಮೀನಿಂಗ್. ಕಮಲ ಅಥವಾ ತಾವರೆ, the lotus or lily, water lily. Now, the plant is born only in the water medium. The shoot system, along with the adventitious roots, fibrous roots, they go touch up to the bottom. The shoot comes up and then the leaves are at the water level spreading. Huge expanded leaves spread around the water level only, surface only. And gives out the flowers. ಅಲ್ಲಿ ಮುಖ್ಯವಾದ ಸಂದೇಶ ಏನ್ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ, ನೀರಿನಿಂದ ಬಿಟ್ಟು ಕಮಲಕ್ಕೆ ಅಸ್ತಿತ್ವ ಇಲ್ಲ. ಕಮಲದ ಸಸ್ಯ ಅಥವಾ ತಾವರೆ ಸಸ್ಯ ನೀರಿನಿಂದ ಹೊರಗಡೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಬೇರೆ ಗಿಡಗಳ ಅದಕ್ಕೆ ನೀರೇ ಬೇಕು, ಕೆರೆ ಕುಂಟೆನೇ ಆಗಬೇಕು, ಸರೋವರವೇ ಆಗಬೇಕು. ಇಟ್ ಹ್ಯಾಸ್ ಟು ಗ್ರೋ ಓನ್ಲಿ ಇನ್ ದ ಸ್ಟಾಗ್ನೆಂಟ್ ವಾಟರ್, pools and ponds and lakes. It cannot live outside the aquatic medium, watery medium. So, people like us who are ajnanis, who are normal people, ಸಾಮಾನ್ಯರಲ್ಲಿ ಸಾಮಾನ್ಯರು, ನಾವು ಎಲ್ಲಿದ್ದೇವೆ? ಸಂಸಾರದ ಒಳಗೆ ಇದ್ದೇವೆ ಅಂತ ಅರ್ಥ. ಸಂಸಾರವನ್ನು ಬಿಟ್ಟಿದ್ದೇವ? ನಮಗಿನ್ನೂ ಆ ಶಕ್ತಿ ಕೊಟ್ಟಿಲ್ವಲ್ಲ ಪರಮಾತ್ಮ.
ಸಂಸಾರದಿಂದ ಬಿಟ್ಟು ಇರೋದು ಹೇಗೆ ಎನ್ನುವುದೇ ನಮಗೆ ಕಲ್ಪನೆ ಇಲ್ಲ. ಹಾಗೆ ಕಮಲದ ಗಿಡ ಸಸ್ಯ ನೀರಿನಲ್ಲೇ ಇರೋ ಹಾಗೆ ನಾವು ಸಂಸಾರದಲ್ಲೇ ಇದ್ದೇವಲ್ಲ. ಹಾಗಾಗಿ ನಾವೇನ್ ಮಾಡಬೇಕು? ಕಮಲದ ಎಲೆ ನೀರಿನಲ್ಲೇ ಉತ್ಪತ್ತಿಯಾದರೂ ಅದಕ್ಕೆ ಯಾವ ರೀತಿ ನೀರು ಹಾಕಿದ್ರೆ ನೀರು ಅಂಟೋದಿಲ್ವೋ, ಜಾರು ಹೋಗುತ್ತೋ, ನೀರಿನಲ್ಲೇ ಬೆಳೆದರೂ ಸಹ ಗಿಡ ಅದರ ಎಲೆಗೆ ನೀರಿನ ಅಂಟುವಿಕೆ ಇಲ್ಲ. ಇಟ್ ಈಸ್ ನಾಟ್, ವಾಟರ್ ಡ್ರಾಪ್ಸ್ ಕೆನಾಟ್ ವೆಟ್ ದ ಲೀಫ್ ಸರ್ಫೇಸ್. ಪದ್ಮಪತ್ರ ಇವ ಅಂಬಸ. ಅಂಬಸ ಮೀನ್ಸ್ ವಾಟರ್. ಕಮಲದ ಎಲೆಗೆ ಯಾವ ರೀತಿ ನೀರು ಅಂಟೋದಿಲ್ವೋ, ಸಂಸಾರದಲ್ಲಿ ನಾವು ಇದ್ರೂ ಸಹ ನಮಗೆ ಸಂಸಾರದ ಪಾಪಗಳು ಅಂಟೋದಿಲ್ಲ. ಯಾರಿಗೆ? ಲಿಪ್ಯತೇನ ಸ ಪಾಪೇನ. ಪಾಪದಿಂದ ಅವನು ಅಂಟ್ಕೊಳ್ಳೋದಿಲ್ಲ, ಪಾಪಗಳು ಅವನಿಗೆ ಅಂಟೋದಿಲ್ಲ ಅಂತ. ಹಿ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಸಿನ್ಸ್ ಆಫ್ ದ ವರ್ಲ್ಡ್ ಆರ್ ಸಂಸಾರ. ಯಾರು? ಸಂಗಂ ತ್ಯಕ್ತ್ವ ಯಹ್. ಎಂತಹ ವ್ಯಕ್ತಿ? ಸಂಘವನ್ನ ಬಿಟ್ಟು ಅಂದ್ರೆ ಆಸಕ್ತಿಯನ್ನ ಬಿಟ್ಟು. ಆಸಕ್ತಿ ಅಂದ್ರೆ ರಾಗದ್ವೇಷಗಳು, ನಮಗಿರ್ತಕ್ಕಂಥ ಮೋಹ, ದಿ ಪ್ಯಾಷನ್, ದಿ ಮೆಂಟಲ್ ವೃತ್ತೀಸ್. ದೀಸ್ ಆರ್ ಅವರ್ ಮೆಂಟಲ್ ವೃತ್ತೀಸ್. Inside, I have lot of passion. Outside, I don't show it. I am proclaimed to be a gentleman because I talk so nicely. People will always say I am a thorough gentleman. But how does the other person knows what is happening inside my mind? Only the person knows his mind, alva? ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸಲ್ಲಿ ಏನಿದೆ ಆತನಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಬೇರೆಯವ್ರ ದೃಷ್ಟಿಯಲ್ಲಿ ಸಾಧು ಸಜ್ಜನ ವ್ಯಕ್ತಿ ಅಂತ ಹೊಗಳಿಸ್ಕೊಂಡ್ರು ಆತನ ಮನಸ್ಸಲ್ಲಿ ವಾಸನೆಗಳಿರಬಹುದಲ್ಲ, ಆತನ ಮನಸ್ಸಲ್ಲಿ ಆಸೆಗಳಿರಬಹುದಲ್ಲ, ಆತನಿಗೆ ಗೊತ್ತಿರುತ್ತೆ. ಆತನ ಮನಸ್ಸಲ್ಲಿ ಮೋಹ ಇರಬಹುದಲ್ಲ, ಆಕಾಂಕ್ಷೆಗಳಿರಬಹುದಲ್ಲ, ವಿಪರೀತವಾದ ಕಾಮನೆಗಳಿರಬಹುದಲ್ಲ, ಬಯಕೆಗಳಿರಬಹುದಲ್ಲ. ಎಷ್ಟು ತೀರಿದ್ರೂ ತೀರದಿರತಕ್ಕಂತಹ ಬಯಕೆಗಳು ಒಂದಾದ್ಮೇಲೆ ಬರ್ತಾನೆ ಇರಬಹುದಲ್ಲ. ನನಗೆ ಅದು ಬೇಕು, ಇದು ಬೇಕು, ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಈ ಭಾವ ಮನಸ್ಸಲ್ಲಿ ಇರೋದು ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ಬೇರೆಯವ್ರಿಗೆ ಗೊತ್ತಾಗುತ್ತೆ. ನಮ್ಮ ಹೊರಗಿನ ನಡವಳಿಕೆಯಿಂದ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಇವರು ತುಂಬಾ ಒಳ್ಳೆಯವರು ಅಥವಾ ಇವರು ತುಂಬಾ ಕೆಟ್ಟವರು. ನಮ್ಮ ಅವರ್ ಜನರಲ್ ಪರ್ಸೆಪ್ಷನ್, ನಾರ್ಮಲಿ ವಿ ಕ್ಲಾಸಿಫೈ ದ ಪೀಪಲ್ ಅರೌಂಡ್ ಅಸ್ ಇನ್ ದ ಲೈಫ್ ನಾರ್ಮಲಿ ಬೇಸಿಕಲಿ ಇಂಟು ಟೂ categories. Basically, broadly, they are good people, I can move with them. No, these are not up to the mark, they are bad people, I should not move with them. See, these are the two feelings. So ಸಂಗಮ್ ತ್ಯಕ್ತ್ವ ಅಂದ್ರೆ ಮನಸ್ಸಿನಿಂದ ಆ ಥರ ಭಾವನೆಗಳು ಇಟ್ಕೊಳ್ಳದೆ, ಬ್ರಹ್ಮಣೇ ಆಧಾಯ ಕರ್ಮಾಣಿ ಯಃ ಕರೋತಿ. ಬ್ರಹ್ಮನನ್ನ ಗುರಿ ಇಟ್ಟುಕೊಂಡು, ಕೀಪಿಂಗ್ ಲಾರ್ಡ್ ಇನ್ ದ ಮೈಂಡ್, ಕೀಪಿಂಗ್ ಗಾಡ್ ಇನ್ ದ ಮೈಂಡ್. If I offer all my actions to God without any association, without any attachment, without any moha, ನಿರ್ಮೋಹಿಯಾಗಿ ನಾನು ಮಾಡೋ ಕೆಲಸಗಳನ್ನ ಭಗವಂತ ನಿನಗೋಸ್ಕರ ಮಾಡ್ತಾ ಇದ್ದೇನೆ ಅಥವಾ ನಿನಗೆ ಅರ್ಪಣೆ ಮಾಡಿದ್ದೇನೆ ಅನ್ನೋ ಭಾವದಲ್ಲಿ ಮಾಡಿದರೆ ಯಾವ ಪಾಪಗಳು ಅಂಟೋದಿಲ್ಲ ಅಂತ ಹೋದ ಸಲ ಭಗವಂತ ಹೇಳಿದ್ದು ಅಲ್ಲಿಗೆ ನಿಂತಿತ್ತು. ಸಂಗಮ್ ತ್ಯಕ್ತ್ವ ಅನ್ನೋದಕ್ಕೆ ಆಚಾರ್ಯ ಶಂಕರ ಭಗವತ್ಪಾದ ಫಾರ್ ದಿಸ್ ಫ್ರೇಸ್, ಬಿಕಾಸ್ ಸಂಗಮ್ ತ್ಯಕ್ತ್ವ ಕಮ್ಸ್ ನಂಬರ್ ಆಫ್ ಪ್ಲೇಸಸ್ ಇನ್ ಭಗವದ್ಗೀತಾ. ಈ ಫ್ರೇಸು ಎಲ್ಲ ಕಡೆ ಬರುತ್ತೆ. ಭಗವಂತ ಸಾರಿ ಸಾರಿ ಈ ಶಬ್ದವನ್ನ ಹೇಳಿದ್ದಾನೆ, ಸಂಗಮ್ ತ್ಯಕ್ತ್ವ. ಸಂಗಮ್ ತ್ಯಕ್ತ್ವ ಅಂದ್ರೆ ಸಂಘವನ್ನ ಬಿಟ್ಟು, ಬೈ ಗೆಟಿಂಗ್ ರಿಡ್ ಆಫ್ ದ ಅಸೋಸಿಯೇಷನ್ ಮೆಂಟಲಿ. ಔಟ್ಸೈಡ್ ವಿ ಆರ್ ರಿಲೇಟೆಡ್, ಔಟ್ಸೈಡ್ ಐ ಆಮ್ ಅಸೋಸಿಯೇಟೆಡ್, ಇನ್ಸೈಡ್ ಐ ಆಮ್ ನಾಟ್ ಅಸೋಸಿಯೇಟೆಡ್. This is a very subtle point. This cannot be noticed by others. Only you should be in a position to follow this injunction. ಇದು ನಾವು ಸ್ವಂತಕ್ಕೆ ಸಾಧನೆಯಲ್ಲಿ ಮಾಡತಕ್ಕಂಥ ಅನುಭವ ಆಗಬೇಕೇ ಹೊರತು ಬೇರೆಯವರು ಅದನ್ನ ಗುರ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತೀವಿ. ಆಚಾರ್ಯ ಶಂಕರ ಸೇ ಸಂಗಮ್ ತ್ಯಕ್ತ್ವ, ದಿಸ್ ಫ್ರೇಸ್, ಓನ್ಲಿ ದಿಸ್ ಫ್ರೇಸ್, ಸಂಗಮ್ ತ್ಯಕ್ತ್ವ ಮೀನ್ಸ್ ಮೋಕ್ಷೇಪಿ ಫಲೇ ಸಂಗಮ್ ತ್ಯಕ್ತ್ವ. ಮೋಕ್ಷೇಪಿ ಫಲೇ ಸಂಗಮ್ ತ್ಯಕ್ತ್ವ. ಮೋಕ್ಷ ಅಪಿ ಫಲೇ, ಮೋಕ್ಷದ ಆಸೆಯನ್ನೂ ಬಿಡುವುದು. ಈವನ್ ಗೆಟಿಂಗ್ ರಿಡ್ ಆಫ್ ದಟ್ ಫೈನಲ್ ಯುವರ್ ಫೀಲಿಂಗ್ ಇನ್ ದ ಮೈಂಡ್, ಯುವರ್ ಫೈನಲ್ ದಟ್ ಐ ಶುಡ್ ರೀಚ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸೈರ್, that I should be liberated. That is also, in one sense, Acharya says,
is also a sankalpa. Even giving up that also, sangam tyaktva means. So to continue this, ಇಲ್ಲಿ ನೆಕ್ಸ್ಟ್ ಶ್ಲೋಕ, ಮುಂದಿನ 2-3 ಶ್ಲೋಕದಲ್ಲಿ ನಿಜವಾದ ಯೋಗಿಯ ನಡವಳಿಕೆ ಜೊತೆಗೆ ಹೇಗೆ ಇರಬೇಕು. ನಿಜವಾದ ಯೋಗಿ ಅಂತಂದ್ರೆ, ಆಸ್ ಲಾಸ್ಟ್ ಟೈಮ್ ಪಾಯಿಂಟೆಡ್ ಔಟ್, ಎ ಕರ್ಮಯೋಗಿ ಆಲ್ಸೋ ಇಟ್ ಮೇ ಮೀನ್ ಜ್ಞಾನ ಯೋಗಿ. ಎ ಕರ್ಮಯೋಗಿ ಆಲ್ಸೋ ಇಟ್ ಮೇ ಮೀನ್ ಸಾಂಖ್ಯ ಯೋಗಿ. ಎ ಪರ್ಸನ್ ಹೂ ಈಸ್ ಡೂಯಿಂಗ್ ದಿ ಆಕ್ಷನ್ ಆರ್ ಕರ್ಮ ವಿಥೌಟ್ ಎನಿ ಫೀಲಿಂಗ್ ಇನ್ಸೈಡ್ ಆಫ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್, ಯಾವುದೇ ಆಸೆ ಇಲ್ಲದೆ ಮಾಡ್ತಕ್ಕಂಥ ತನ್ನ ಕರ್ತವ್ಯಗಳನ್ನು ಮಾಡೋದು. ಜೊತೆಗೆ ಮನಸ್ಸು ಬ್ರಹ್ಮನಲ್ಲೇ ಇಡೋದು ಅಂತಂದ್ರೆ ಆತನು ಬ್ರಹ್ಮನಿಷ್ಠನೂ ಆಗಿರಬೇಕು. ಮನಸ್ಸು ಪರಿವರ್ತನೆ ಆಗ್ತಾ ಆಗ್ತಾ, ಶುದ್ಧ ಆಗ್ತಾ ಆಗ್ತಾ, ಕರ್ಮಯೋಗದ ಮೂಲ ಗುರಿ ಯಾವುದು? ಚಿತ್ತಶುದ್ಧಿ. ಚಿತ್ತಶುದ್ಧಿ ಅಂದ್ರೆ ಒಂದೇ, ಮುಂದೆ ಭಗವಂತ ಇಲ್ಲಿ ಬಳಸ್ತಾ ಇದ್ದಾನೆ ಮುಂದೆ ಈ ಶ್ಲೋಕದಲ್ಲಿ ಆತ್ಮಶುದ್ಧಿ. ಆತ್ಮಶುದ್ಧಿ ಅಂದ್ರೂ ಅದೇ ಅರ್ಥದಲ್ಲಿ ಚಿತ್ತಶುದ್ಧಿ ಅಂದ್ರೆ ಮನೋಶುದ್ಧಿ. ಮೆಂಟಲ್ ಪ್ಯೂರಿಫಿಕೇಶನ್ ಇಸ್ ದ ಅಲ್ಟಿಮೇಟ್ ಗೋಲ್ ಆರ್ ದ ರಿಸಲ್ಟ್ ಆಫ್ ನಿಷ್ಕಾಮ ಕರ್ಮ. ವೈ ಡು ವಿ ಆರ್ ಸಪೋಸ್ ಟು ಡೂ ನಿಷ್ಕಾಮ ಕರ್ಮ ಅಂತಂದ್ರೆ ಅಲ್ಟಿಮೇಟ್ಲಿ ಇಟ್ ಲೀಡ್ಸ್ ಟು ಮೆಂಟಲ್ ಪ್ಯೂರಿಫಿಕೇಶನ್. ಆತ್ಮಶುದ್ಧಿ ಆರ್ ಚಿತ್ತಶುದ್ಧಿ. ಚಿತ್ತಶುದ್ಧಿ ಪೂರ್ಣ ಆದಾಗ ತಾನೇ ತಾನಾಗಿ ಆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಆತ್ಮ, ಪ್ರತ್ಯೇಗಾತ್ಮ, ಒಳಗಡೆ ಇರತಕ್ಕಂಥ ಆತ್ಮನಿಗೆ ಪ್ರತ್ಯೇಗಾತ್ಮ ಅಂತ ಇನ್ನೊಂದು ಹೆಸರು. ಇವೆಲ್ಲ ಶಬ್ದಗಳು. ಈ ಆತ್ಮನೇ ಸಂತೃಪ್ತನಾಗಿ ನಮಗೆ ತನ್ನ ದರ್ಶನವನ್ನು ಕೊಡ್ತಾನೆ, ತನ್ನ ದರ್ಶನವನ್ನು ಅನುಭವಕ್ಕೆ ತರಿಸ್ತಾನೆ. ಆತ್ಮಾನುಭವ ಕೊನೆ ಕ್ಷಣದಲ್ಲಿ ಉಂಟಾಗತ್ತೆ. ಯಾವಾಗ? ವಾಸನೆಗಳು ಪೂರ್ತಿ ಹೋದಾಗ, ಮನಸ್ಸು ಪೂರ್ತಿ ಪರಿಶುದ್ಧವಾದಾಗ. ಸೊ ಕರ್ಮಯೋಗದಿಂದ ಮನೋಶುದ್ಧಿ ಅಥವಾ ಚಿತ್ತಶುದ್ಧಿ ಆರ್ ಆತ್ಮಶುದ್ಧಿ, ಆಲ್ ದ ತ್ರೀ ಕಮ್ ಇನ್ ದ ಸೇಮ್ ಕ್ಯಾಟಗರಿ, different words. Nishkama karma yoga leads to atma shuddhi or chitta shuddhi or mano shuddhi. The very next step is this shuddhi leads to jnanodaya. Atma shuddhi ಅಥವಾ ಚಿತ್ತ ಶುದ್ಧಿ ಆದ ನಂತರದ ಸ್ಥಿತಿ ಯಾವುದು ಅಂತಂದ್ರೆ ಜ್ಞಾನಾವಸ್ಥೆ, ಸ್ವರೂಪ ದರ್ಶನ, ಆತ್ಮದರ್ಶನ. ಇವೆಲ್ಲ ಶಬ್ದಗಳು ವೇದಾಂತ. ಅದು ಯಾವಾಗ ಆಗತ್ತೆ? ಅದು ತಾನಾಗಿ ಆಗ್ತಕ್ಕಂಥದ್ದು. ಅದು ತಾನಾಗಿ ಅದಕ್ಕೆ ಕಾಲ ಗಣನೆ ಇಲ್ಲ, ನೋ ಲಿಮಿಟೇಷನ್. ಇಟ್ ಹ್ಯಾಪನ್ಸ್ ಓನ್ಲಿ ವೆನ್ ಅಕಾರ್ಡಿಂಗ್ ಟು ದಿ ಸುಮುಹೂರ್ತ, ದ ಟೈಮ್, ಅಪ್ರೋಪ್ರಿಯೇಟ್ ಟೈಮ್, ಇಟ್ ಹ್ಯಾಪನ್ಸ್ ಬೈ ಇಟ್ ಸೆಲ್ಫ್. ಅದು ಪಾಯಿಂಟ್. ಆ ಫೈನಲ್ ಸ್ಟೆಪ್ ಆತ್ಮ ಸಾಕ್ಷಾತ್ಕಾರ ಆಗೋದು, ಇಟ್ ಈಸ್ ನಾಟ್ ಬೈ ಯುವರ್ ಪರ್ಸನಲ್ ಎಫರ್ಟ್. ಆಲ್ವೇಸ್ ಅವರ್ ಗುರುದೇವ್ ಯೂಸ್ ಟು ಸೇ, ಆಲ್ ಮಹಾತ್ಮನ್ಸ್ ಹ್ಯಾವ್ ಸೆಡ್, that happens by itself by God's grace or Guru's grace. So next shloka, next 2-3 shlokas, now on the same line, Lord is giving the instruction or information. Kayena manasa buddhya kevalai indriyairapi yoginah karma kurvanti sangam tyaktva atmashuddhaye. Sangam tyaktva plus atmashuddhaye. Sangam tyaktva atmashuddhaye. ಕಾಯೇನ ಮನಸಾ ಬುದ್ಧ್ಯ ಕೇವಲೈ ಇಂದ್ರಿಯೈರಪಿ. 3 words are used by Lord. Kaya refers to the body, physical body. It may also refer to linga shariram, sukshma sharira, along with the sthula sharira. So in a general sense, Kaya refers to sharira, body. Manasa word refers to mind. Chitta ಅಥವಾ ಮನಸ್ಸು, ಬುದ್ಧಿ refers to our intellect, intelligence, thinking power, reasoning power. ಯುಕ್ತಾಯುಕ್ತಗಳ ಬಗ್ಗೆ, ಧರ್ಮಾಧರ್ಮಗಳ ಬಗ್ಗೆ, ಸರಿ ತಪ್ಪುಗಳ ಬಗ್ಗೆ, ಪಾಪ ಪುಣ್ಯದ ಬಗ್ಗೆ ಸರಿಯಾದ ನಿರ್ಧಾರವನ್ನ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಬುದ್ಧಿ. ಬುದ್ಧಿಯ ಕೆಲಸ ಏನು ಅಂದ್ರೆ ಆ ನಿರ್ಧಾರವನ್ನು ತೋರಿಸೋದು. ಇದು ತಪ್ಪು, ಇದು ಸರಿ, ಇದು ಪಾಪದ ಕೆಲಸ, ಇದು ಪುಣ್ಯದ ಕೆಲಸ, ಇದು ಧರ್ಮದ ಕೆಲಸ, ಇದು ಅಧರ್ಮದ ಕೆಲಸ, ಇದನ್ನು ನೀನು ಮಾಡಬಹುದು, ಇದನ್ನು ನೀನು ಮಾಡಬಾರದು. ಈ ರೀತಿ ಊಹಾಪೋಹಗಳನ್ನ ಮನಸ್ಸಲ್ಲಿ ಸರಿಯಾದ ರೀತಿಯಲ್ಲಿ ತರ್ಕವನ್ನು ಕೊಡ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಃಕರಣದಲ್ಲಿ ಅಂದ್ರೆ ಬುದ್ಧಿ. ಸೊ ನಾವು ಶರೀರದಿಂದಾಗಲಿ, ಮನಸ್ಸಿನಿಂದಾಗಲಿ ಅಥವಾ ಬುದ್ಧಿಯಿಂದಾಗಲಿ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಕೇವಲ
ಈ ಶರೀರ, ಮನಸ್ಸು, ಬುದ್ಧಿ. ಇಲ್ಲಿ ಮನಸ್ಸು ಬುದ್ಧಿ ಅಂದ್ರೆ ಇಲ್ಲಿ ನಾನು ಅನ್ನೋ ಅಹಂಭಾವವು ಬಂತು ಅಂತ ತಿಳ್ಕೊಳ್ಬೇಕು, ಅಧ್ಯಾರೋಪ ಮಾಡ್ಕೊಳ್ಬೇಕು. ದಿ ಇನ್ನರ್ ಮೀನಿಂಗ್ ಈಸ್ ದ ಈಗೋ, ದ ಸೆಲ್ಫ್, ದಿ ಐ ಈಸ್ ಆಲ್ಸೋ ಅಟ್ಯಾಚ್ಡ್ ಅಲಾಂಗ್ ವಿತ್ ಮೈ ಮೈಂಡ್ ಅಂಡ್ ಇಂಟೆಲೆಕ್ಟ್. ಸೊ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ, ಸಂಘವನ್ನ ಬಿಟ್ಟು, ಅಗೇನ್ ಆಸಕ್ತಿಯನ್ನ ಬಿಟ್ಟು, ಡಿಸೋಸಿಯೇಟಿಂಗ್ ಹಿಮ್ಸೆಲ್ಫ್. ಯೋಗಿನಃ ಕರ್ಮ ಕುರುವಂತಿ, ಎ ಕರ್ಮಯೋಗಿ ಆರ್ ಎ ಜ್ಞಾನ ಯೋಗಿ ಆರ್ ಎ ಸಾಂಖ್ಯ ಯೋಗಿ, ಕರ್ಮ ಕುರುವಂತಿ, he does his work or he is involved in his actions throughout the life. ಶರೀರ ಇರೋವರೆಗೆ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಯೋಗಿ. ಯಾವ ರೀತಿ ಮಾಡ್ತಾ ಇರ್ತಾನೆ? ಹೌ he is doing? ಕೇವಲ ಓನ್ಲಿ he knows that his body, his mind and his intellect, ಶರೀರ, ಮನಸ್ಸು, ಬುದ್ಧಿಯಿಂದ ಮಾತ್ರ ಕರ್ಮವನ್ನು ಮಾಡ್ತಾ ಇರ್ತಾನೆ ಯೋಗಿ ಅಂತ ಅರ್ಥ ಇದೆ. ಕಾಯೇನ ಮನಸ ಬುದ್ಧ್ಯ ಕೇವಲ ಇಂದ್ರಿಯೈರಪಿ. That means the yogis perform all their actions or functions or karmas with the help of the senses, 5 senses, jnanendriya, 5 karmendriya, 10 senses, which are present in the body. So with the help of the body, ಅಂದ್ರೆ sense organs, ಇಂದ್ರಿಯಗಳ ಸಹಾಯದಿಂದ ಅಂದ್ರೆ ಶರೀರದ ಮೂಲಕ, ಮನಸ್ಸಿನ ಸಹಾಯದಿಂದ ಮನಸ್ಸಿನ ಮೂಲಕ ಮತ್ತು ಬುದ್ಧಿಯ ಸಹಾಯದಿಂದ ಕರ್ಮಗಳನ್ನು ಯೋಗಿ ಮಾಡ್ತಾ ಇರ್ತಾನೆ. ಯಾವ ರೀತಿ ಮಾಡ್ತಾ ಇರ್ತಾನೆ? ಸಂಗಂ ತ್ಯಕ್ತ್ವ, ಡಿಸೋಸಿಯೇಟಿಂಗ್ ಹಿಮ್ಸೆಲ್ಫ್ ಫ್ರಮ್ ಸಂಸಾರ, ನಾಟ್ ಅಟ್ಯಾಚಿಂಗ್ ಹಿಮ್ಸೆಲ್ಫ್, ಡಿಟ್ಯಾಚಿಂಗ್ ಹಿಮ್ಸೆಲ್ಫ್ ಫ್ರಮ್ ಸಂಸಾರ. ಹಿ ವಿಲ್ ಬಿ ಡೂಯಿಂಗ್ ದ ವರ್ಕ್. ಯಾತಕ್ಕೆ ಮಾಡ್ತಾ ಇರ್ತಾನೆ ಯೋಗಿ? ಭಗವಂತ ಇಲ್ಲಿ ಸೋಪಾನ ಕ್ರಮದಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲ ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು ಈ ಕೆಲಸವನ್ನೇ ಮಾಡಬೇಕು. ಯಾವ ಕೆಲಸವನ್ನ? ಕರ್ಮಯೋಗವನ್ನ. ಯಾತಕ್ಕೋಸ್ಕರ? ಚಿತ್ತಶುದ್ಧಿ, ಆತ್ಮಶುದ್ಧಿ. ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಕಾಯೇನ ಮನಸಾ ಬುದ್ಧ್ಯ ಕೇವಲೈ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತೆ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕೇವಲ ಆತ್ಮಶುದ್ಧಿಗೋಸ್ಕರ, ಓನ್ಲಿ ಫಾರ್ ದ ಸೇಕ್ ಆಫ್ ಪ್ಯೂರಿಫಿಕೇಶನ್ ಆಫ್ ಚಿತ್ತ, ಪ್ಯೂರಿಫಿಕೇಶನ್ ಆಫ್ ಅಂತಃಕರಣ, ಪ್ಯೂರಿಫಿಕೇಶನ್ ಆಫ್ ದ ಮೈಂಡ್ ಆರ್ ಪ್ಯೂರಿಫಿಕೇಶನ್ ಆಫ್ ಇಂಟೆಲೆಕ್ಟ್. ಕೇವಲ ಅಂತಃಕರಣದ ಶುದ್ಧಿಗೋಸ್ಕರ ಆತ ತನ್ನ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಯೋಗಿ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕರ್ಮಯೋಗಿ ಆ ಥರ ಮಾಡ್ತಾ ಇರ್ತಾನೆ. See, he has withdrawn all his personal feelings from the samsara because he is detached. When a person does an action, later it comes in the next sloka. 2 things. Either you do with total attachment or you do it with detachment. ನಾವು ತುಂಬಾ ಆಸಕ್ತಿಯಿಂದ ನಮಗೋಸ್ಕರ ಅಂದ್ರೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಅದರಿಂದ ಏನೋ ಒಳ್ಳೇದಾಗುತ್ತೆ, ಅದರಿಂದ ಏನೋ ಒಂದು ಫಲ ಬರುತ್ತೆ. ಇದು ಒಂಥರ. ಫಲದ ಆಸೆ ಇಟ್ಕೊಂಡು ಕೆಲಸ ಮಾಡೋದು ಒಂಥರ. ಫಲದ ಆಸೆ ಬಿಟ್ಟು ಅದು ಏನಾದರೂ ಆಗಲಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಷ್ಟೇ, ಅದೊಂಥರ. ಎ ಆನ್ಲುಕರ್ ಕೆನಾಟ್ ಜಡ್ಜ್ ವಿತ್ ವಾಟ್ ಇಂಟೆನ್ಷನ್ ಯು ಆರ್ ಡೂಯಿಂಗ್ ದ ಕರ್ಮ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡೋರಿಗೆ ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವು ಯಾವ ದೃಷ್ಟಿಯಿಂದ ಮಾಡ್ತಾ ಇದ್ದೀರಿ ನೋಡೋರಿಗೆ ಗೊತ್ತಿಲ್ಲ. ಹಿ ಕೆನಾಟ್ ಜಡ್ಜ್. ಹೀಸ್ ಈಸ್ ಓನ್ಲಿ ಯು ಡೂಯಿಂಗ್ ದ ಕರ್ಮ. ಟು ಮೇಕ್ ಇಟ್ ವೆರಿ ಕ್ಲಿಯರ್, let us look at our own life and let us look at the life of our Gurudev. Daily routine work, routine actions. Even the way we are doing or acting in our life, our Gurudev also is acting. He is performing all the functions like us only. There is no difference. The same human body is there, same 5 senses, jnanendriya, karmendriya. What all we do, we see him also doing it. ನಾವು ಏನೇನು ಮಾಡ್ತಾ ಇದ್ದೇವೆ ಜೀವನದಲ್ಲಿ ಕರ್ಮಗಳನ್ನ, ನಮ್ಮ ಗುರುಗಳು ಅದನ್ನೇ ಮಾಡ್ತಾ ಇದ್ದಾರಲ್ಲ, ನಮ್ಮ ಕಣ್ಣೆದುರಿಗೆ ಇದೆಯಲ್ಲ. ಸೊ ನೋಡೋರಿಗೆ ಥರ್ಡ್ ಪರ್ಸನ್, ವೆನ್ ಹಿ ಲುಕ್ಸ್ ಅಟ್ ಅವರ್ ಗುರುದೇವ್ ಅಂಡ್ ಅವರ್ ಸೆಲ್ಸ್, ಹಿ ವಿಲ್ ಸಿ ದ ಸೇಮ್ ಕಾಮನ್ ಪಾಯಿಂಟ್. ನಾವು ಊಟ ಮಾಡ್ತೇವೆ, ಅವ್ರ ಗುರುದೇವ್ ಆಲ್ಸೋ ಈಟ್ಸ್. ನಾವು ಮಲ್ಕೊಳ್ತೇವೆ, ಹಿ ಆಲ್ಸೋ ಸ್ಲೀಪ್ಸ್ ದ ವೇ ವಿ ಸ್ಲೀಪ್.
So with what intention I am doing the karma, only I know it. Onlooker will not know it. ಅದು ಪಾಯಿಂಟ್. ಸೊ ಕರ್ಮಗಳನ್ನ ಯೋಗಿ ಯಾವ ಭಾವದಲ್ಲೇ ಮಾಡಬೇಕು ಅಂದ್ರೆ ಆತ್ಮಶುದ್ಧಿಗೋಸ್ಕರ, ಚಿತ್ತಶುದ್ಧಿಗೋಸ್ಕರ ಮಾಡಬೇಕು ಅಂತ ಇಲ್ಲಿ ಭಗವಂತನ ಇಂಗಿತ. ದಿ ಇಂಜಂಕ್ಷನ್, ದ ಇನ್ನರ್ ಸಬ್ಟಲ್ ಮೀನಿಂಗ್, ಇನ್ಸ್ಟ್ರಕ್ಷನ್ ಬೈ ದ ಲಾರ್ಡ್ ಈಸ್ ಐ ಹ್ಯಾವ್ ಟು ಡೂ ಕರ್ಮಯೋಗ without attachment, without expecting any result or bothering about the result. Let us involve ourselves and do the work. ಕೆಲಸ ಮಾಡೋದ್ರಲ್ಲಿ ಹಿಂದೆ ಮುಂದೆ ಮಾಡೋದಲ್ಲ, ಶ್ರದ್ಧೆಯಿಂದ ಮಾಡಬೇಕು. ಯಾವುದೇ ಕರ್ಮವಾಗ್ಲಿ ಮಾಡುವುದು ಶ್ರದ್ಧೆಯಿಂದ ಮಾಡಬೇಕು. ಆದ್ರೆ ಒಳಗಡೆಯಿಂದ ಯಾವ ಆಸೆನೂ ಇರಬಾರದು. ಇದಕ್ಕೆ ವೇದಾಂತದಲ್ಲಿ ಒಂದು ಶಬ್ದ ಇದೆ. ಈ ತರದ ಕರ್ಮಯೋಗಕ್ಕೆ ಒಂದು ಮತ್ತೊಂದು ಶಬ್ದ ಇದೆ, ಬಹಳ ಕಷ್ಟ ಅದು. ಅನಾಸಕ್ತಿ ಯೋಗ. ಆಸಕ್ತಿ ಮೀನ್ಸ್ ಯು ಆರ್ ಇಂಟ್ರೆಸ್ಟೆಡ್. ಅನಾಸಕ್ತಿ ಇಸ್ ಆಪೋಸಿಟ್. ವಾಟ್ ಇಸ್ ಅನಾಸಕ್ತಿ? ನಾಟ್ ಇಂಟ್ರೆಸ್ಟೆಡ್. ಕರ್ಮಯೋಗ ಇಸ್ ಆಲ್ಸೋ ಕಾಲ್ಡ್ ಅನಾಸಕ್ತಿ ಯೋಗ. ಅಂದ್ರೆ ಯು ಆರ್ ಡೂಯಿಂಗ್ ವರ್ಕ್ ವಿತೌಟ್ ಇಂಟ್ರೆಸ್ಟ್, ಔಟರ್ ಮೀನಿಂಗ್. ಯು ಆರ್ ಡೂಯಿಂಗ್ ವರ್ಕ್, ಆಕ್ಷನ್ ವಿತೌಟ್ ಇಂಟ್ರೆಸ್ಟ್. ಬಟ್ ಎ ಕ್ವಶನ್ ವಿಲ್ ಕಮ್ ಟು ದ ಮೈಂಡ್ ಸಡನ್ಲಿ. ಲಾಜಿಕಲ್. ಮೈಂಡ್ is so logical. We are so intelligent. We have our own ego. So the question is here, if you say you have to do without asakti, without any desire, sangam tektva, without any feeling, then how I can do the work? How I can do the work? Unless I am involved, I cannot do the work. See, this question normally comes. ಇದಕ್ಕೆ ಗುರುಗಳು ತುಂಬಾ ಹಿಂದೆ ಎಲ್ಲ ಮಹಾತ್ಮರು ಕೊಟ್ಟಿದ್ದಾರೆ ಉತ್ತರ. ಅನಾಸಕ್ತಿ ಯೋಗ ಅಂದ್ರೆ it does not mean that you are doing with half-hearted approach. ಅನಾಸಕ್ತಿ ಯೋಗ ಅಥವಾ ಕರ್ಮಯೋಗ ಅಂತಂದ್ರೆ ಅರ್ಥ ಏನು? ಸಂಘವನ್ನು ಬಿಟ್ಟು ಅಂದ್ರೆ ಯಾವುದೇ ರೀತಿ ಬೇಜಾರು ಮಾಡಿಕೊಂಡು ದಿನ ಮಾಡ್ಬೇಕಲ್ಲ ಅಂತ ಮನಸ್ಸಲ್ಲಿ ಒಂಥರ ಸಂಕಟ ಇಟ್ಕೊಂಡು ತಳಮಳ ಇಟ್ಕೊಂಡು ಮಾಡೋದಲ್ಲ. ಕರ್ಮಯೋಗ ಅಂದ್ರೆ ಸಾಮಾನ್ಯವಾಗಿ ಅದೇ ಉತ್ಸಾಹದಿಂದ, ಅದೇ ಲವಲವಿಕೆಯಿಂದ, ಶುಭ್ರವಾಗಿ ಮನಸ್ಸನ್ನು ತಲ್ಲೀನವಾಗಿಸಿ ಆ ಕರ್ಮವನ್ನು ಶ್ರದ್ಧೆಯಿಂದ ಚೆನ್ನಾಗಿ ಮಾಡೋದು ನಮ್ಮ ಗುರುಗಳು ಹೇಳೋ ಮಾತು. ಎ ಕರ್ಮಯೋಗಿ, once he knows the secret of karma-yoga, he performs in a much better way the action than what he was doing earlier. ಕರ್ಮಯೋಗ ಏನು ಅಂತ ಗುರುವಿನ ಕೃಪೆಯಿಂದ ಅರ್ಥ ಆಗಿಬಿಟ್ರೆ ನೀವು ಮಾಡೋ ಕೆಲಸವನ್ನ ಇನ್ನೂ ಚೆನ್ನಾಗಿ ಮಾಡ್ತೀರಿ. ನಮ್ಮ ಗುರುಗಳು ಹೇಳ್ತಾ ಇದ್ರಿ ಮಾತು. ಎ ಕರ್ಮಯೋಗಿ ಈಸ್ ಫುಲ್ಲಿ ಇನ್ವಾಲ್ವ್ಡ್, fully immersed, one-pointed concentration for any work. ಅಡುಗೆ ಮಾಡೋದು ಇರಬಹುದು, ಆಫೀಸ್ ಮೇಂಟೈನ್ ಮಾಡೋದು ಇರಬಹುದು, ಗಾರ್ಡನ್ ಮೇಂಟೈನ್ ಮಾಡೋದು ಇರಬಹುದು, ಪಾತ್ರೆ ತೊಳೆಯೋದಿರಬಹುದು, ಮ್ಯಾನೇಜ್ಮೆಂಟ್ ಇರಬಹುದು, ಯಾವ ಕೆಲಸವೇ ಇರಬಹುದು, ಅಧ್ಯಾಪನ ಇರಬಹುದು, ಯಾವ ಕೆಲಸವೇ ಆಗಲಿ ಬಹಳ ಚೆನ್ನಾಗಿ ಮಾಡ್ತಾನೆ ಕರ್ಮಯೋಗಿ. ನೋಡೋರಿಗೆ ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾರಪ್ಪ ಇವರು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲಪ್ಪ, ನೋಡೋರಿಗೆ ಆ ಫೀಲಿಂಗೇ ಬರಬೇಕು. ಮತ್ತೆ ಇವರು ಹಾಗೆ ಮಾಡ್ತಾರೆ. ಯಾಕೆ ಅಂದ್ರೆ ಇವರ ಶರೀರ, ಮನಸ್ಸು, ಬುದ್ಧಿ ಮೂರು ಅದರೊಳಗೆ ಇದೆ. ಇಫ್ ಯು ಹ್ಯಾಪನ್ ಟು ರೀಡ್ ಅಗೇನ್ ಟುಡೇ ದಟ್ ಸ್ಮಾಲ್ ಚಾಪ್ಟರ್ ಆಫ್ ಅವರ್ ಗುರುದೇವ್ಸ್ ಸ್ಟೇ ಇನ್ IBM, you will get the secret. How he has explained. Book nalli jaasti he has not explained much, but you can get the feeling there, no? How he was working in IBM New York. You read only those few 1 or 2 pages today. He explains that he was known to be a wonderful scientist, very intelligent scientist, all the time involved in the work, morning to evening. He was so disciplinarian, time to time conscious. He used to come on the dotted time, even stay for half an hour more, never get out from the chair, never get out from the table, mix with every colleague, discuss everything, plan everything, execute the planning. And a wonderful worker, very intelligent worker. So his colleagues thought, such a wonderful worker he is. But actually he was practicing karma yoga. Nobody knew that. He says, I never explained my personal habits to any one of these my colleagues because they will not understand. After the work, when I used to go back to the Lomala Junction where he stayed, near New York,
I was all by myself, I was in my sadhana. Nobody knew that I am doing any sadhana here. So I had kept everything secret. Morning I was a scientist there, I was a workforce person. In the evening I was left to myself. See, that is what he writes. Karma yoga is that. So yogiಗಳಿಗೆ ಏನು ಗೊತ್ತಿದೆ ಅಂದ್ರೆ they are fully involved, but in one sense they are not involved. ಶರೀರ ಭಾವದಿಂದ, ಬುದ್ಧಿಯಿಂದ, ಮನಸ್ಸಿನಿಂದ ಯುಕ್ತನಾಗಿ ಎಲ್ಲಾ ಕರ್ಮಗಳನ್ನು ಮಾಡಿದ್ರು ಅವರು ಎಲ್ಲೂ ಅಂಟ್ಕೊಳ್ಳಲ್ಲ. ಅವರು ಎಲ್ಲಿಯೂ ಅವ್ರಿಗೆ ಆ ಸಂಘವೇ ಇಲ್ಲ. ನಿಸ್ಸಂಗರಾಗಿ ಅಂತಂದ್ರೆ ಯಾವುದೇ ಮೋಹ ಇಲ್ಲದೆ, ಬಂಧನ ಇಲ್ಲದೆ, ಆಸೆ ಇಲ್ಲದೆ ಕೆಲಸವನ್ನು ಮಾಡೋದು, ಅದು ಕರ್ಮಯೋಗ. ಯಾವ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ? ಫಾರ್ ದಿ ಸೇಕ್ ಆಫ್ ಸೆಲ್ಫ್ ಪ್ಯೂರಿಫಿಕೇಶನ್. Same thing next two shlokas he continues to explain. Lord says, Yuktah karma phalam tyaktva. Now he is using two words here again. Yuktaha. Yuktaha word refers to yogi, karma yogi or sankhya yogi. Andre, Yuktaha means either it refers to a nishkama karma yogi or simply called yogi or even a jnana nishtha. Erudu artha. Opposite word he uses ayuktaha. Yukta, opposite ayukta. Who is ayukta? One who is not a yogi. One who is not a karma yogi. One who is not a jnana yogi. ಯಾರು ಕರ್ಮಯೋಗಿ ಅಲ್ಲವೋ ಅವನಿಗೆ ಪರಮಾತ್ಮ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಬಹಳ ಸುಂದರವಾಗಿ, ಅಯುಕ್ತ ಅನ್ನೋ ವಿಶೇಷಣ. ಈ ಪುರುಷ ಅಯುಕ್ತ, ಈ ವ್ಯಕ್ತಿ ಅಯುಕ್ತ ಮೀನ್ಸ್ ಈಸ್ ನಾಟ್ ಎ ಕರ್ಮಯೋಗಿ. ಅಂದ್ರೆ ಅರ್ಥ ಏನು? ಸಾಮಾನ್ಯ, ಆರ್ಡಿನರಿ ಪರ್ಸನ್, ಒಳ್ಳೆ ಪರ್ಸನ್. ನಾವು ನೀವು ಇದೀವಲ್ಲ, ಸಾಮಾನ್ಯ ವ್ಯಕ್ತಿ, ಆರ್ಡಿನರಿ ಪರ್ಸನ್, ಒಳ್ಳೆ ಪರ್ಸನ್, ಅಯುಕ್ತ. So remember the two words. Yukta refers to yogi, ayukta refers to non-yogi, means ordinary persons. Ordinary person means, as per Ramanuja Acharya definition last time it was given, ordinary means he is seeped in avidya, seeped in ajnana. ಅಜ್ಞಾನದಲ್ಲೇ ಇರತಕ್ಕಂಥ, ಅವಿದ್ಯೆಯಲ್ಲೇ ಮುಳುಗಿರತಕ್ಕಂತಹ ಎಲ್ಲ ವ್ಯಕ್ತಿಗಳು ಸಾಮಾನ್ಯರು. ಆಧ್ಯಾತ್ಮದ ಅಭಿರುಚಿ ಇಲ್ಲದೆ ಇರತಕ್ಕಂತಹ ಯಾವ ವ್ಯಕ್ತಿಯಾಗಿ ಅವನು ಸಾಮಾನ್ಯ ಅಂತ ಅರ್ಥ. ಈ ಶ್ಲೋಕ ಏನ್ ಹೇಳುತ್ತೆ? ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ. Adjective is added to Shanti. Shanti is total bliss, mental peace. What type of mental peace? What type of bliss? It is not momentary. It won't, it will come today and tomorrow it will disappear. It is not like that. It is not momentary. It is eternal, permanent Shanti anta. Eternal allike, what is the adjective used here? Naishthiki. Yukta karma phalam tyaktva shantim apnoti naishthiki. Andre naishthikим shantim apnoti. Apnoti andre he will get. Who? Yuktaha. A yogi will acquire. A yogi will obtain. A karma yogi will obtain. A jnana yogi will obtain. Acquire. He will get. Naishthikим shantim apnoti. ನಿಷ್ಠಾಪೂರ್ವಕವಾದ ಅಂದ್ರೆ ಶ್ರದ್ಧಾಪೂರ್ವಕವಾದ ಶಾಶ್ವತವಾದ ಎಟರ್ನಲ್ ಪೀಸ್ he obtains. Eternal peace, that is the meaning here. Naishthikим shantim apnoti. He will obtain. Yaru? Who will obtain? The one who is yukta, the one who is a yogi, and who is doing all his karma with sangam tyaktva. Yukta karma phalam tyaktva. The previous shloka it is sangam tyaktva. Now the same thing he is using here, karma phalam tyaktva. Ultimately, final analysis, both lead to the same conclusion. ಕರ್ಮ ಫಲದ ಆಸೆಯನ್ನ ಬಿಟ್ಟು ಅಂದ್ರೆ ಸಂಘವನ್ನ ಬಿಟ್ಟು ಅಂತಾನೆ ಅರ್ಥ. ಯಾರು ಕರ್ಮ ಫಲವನ್ನ ಬಿಟ್ಟು ಅದರ ಬಗ್ಗೆ ಆಸೆ ಇಲ್ಲದೆ, ಯೋಚನೆ ಇಲ್ಲದೆ ಇರ್ತಾನೋ ಯೋಗಿ, ಅಂಥವನಿಗೆ ನಿಜವಾದ ಶಾಶ್ವತವಾದ ಆನಂದ ಅಥವಾ ಶಾಂತಿ ಬರುತ್ತೆ.
ಅಂದ್ರೆ ನಿಜವಾದ ಅರ್ಥದವನು ಕರ್ಮಯೋಗಿ ಆದ್ರೆ ಮೊದಲೇ ಹೇಳ್ಬಿಟ್ಟಿದ್ದಾನೆ ಭಗವಂತ, 2 ದಾರಿ ಇದೆಯಲ್ಲಪ್ಪ ನನ್ನ ಪಡೀಲಿಕ್ಕೆ, ಭಗವಂತನನ್ನು ಹೊಂದಲಿಕ್ಕೆ 2 ಮಾರ್ಗವನ್ನು ನಾನು ಮೊದಲೇ ಹೇಳಿದ್ದೇನೆ ಅಂತ ಭಗವಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ 3ನೇ ಅಧ್ಯಾಯದಲ್ಲಿ. ಒಂದು ಜ್ಞಾನ ಮಾರ್ಗ ಅಥವಾ ಸಾಂಖ್ಯನಿಷ್ಠ, ಇನ್ನೊಂದು ಕರ್ಮ ಮಾರ್ಗ, ಯೋಗ ಮಾರ್ಗ. 2 ಒಂದೇ ಅನ್ನೋದು ಪಂಡಿತರಿಗೆ ಗೊತ್ತಿದೆ, ಜ್ಞಾನಿಗಳಿಗೆ ಗೊತ್ತಿದೆ. ಅಜ್ಞಾನಿಗಳಿಗೆ, ಮಕ್ಕಳಿಗೆ, ಹುಡುಗಾಟದ ಬುದ್ಧಿ ಇರೋರಿಗೆ ಗೊತ್ತಿಲ್ಲಪ್ಪ, ಅವೆರಡು ಬೇರೆ ಅಂತ ತಿಳ್ಕೊಂಡಿದ್ದಾರೆ. ಅವೆರಡು ಒಂದೇ, 2 ಗುರಿನೂ ಒಂದೇ ಅಂತ ಹೇಳ್ಬಿಟ್ಟಿದ್ದಾನಲ್ಲ. ಹಾಗೆ ನಿಜವಾದ ಕರ್ಮಯೋಗಿ ಕರ್ಮಫಲದ ಆಸೆ ಇಲ್ಲದೆ ತನ್ನ ಕೆಲಸವನ್ನು ಮಾಡ್ತಾನೇ ಇದ್ರೆ ಆತನ ಕೊನೆಯಲ್ಲಿ ಶಾಶ್ವತವಾದ ಶಾಂತಿಯನ್ನು ಪಡೀತಾನೆ. ನೈಷ್ಠಿಕೀಂ ಶಾಂತಿಂ ಆಪ್ನೋತಿ. ವಾಟ್ ಡಸ್ ಇಟ್ ಮೀನ್? It means actually ultimate goal in the life. What is that goal? Realization. ನಾವು ಏನು ಶಬ್ದಗಳನ್ನ ಬಳಸ್ತಾ ಇದ್ದೇವೆ ವೇದಾಂತದಲ್ಲಿ, ಜ್ಞಾನವನ್ನ ಪಡೀತಾನೆ, ಸಾಕ್ಷಾತ್ಕಾರವನ್ನ ಪಡೀತಾನೆ, ಸತ್ಯ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ, ಅವೆಲ್ಲದರ ಮೂಲ ಭಾವ ಪರಮ ಶಾಂತಿಯನ್ನ ಪಡೆಯೋದು. ದೇಹ ಭಾವದಿಂದ ಹೊರಗಡೆ ಬಂದು ಪರಮ ಶಾಂತಿಯನ್ನು ಹೊಂದೋದು ಅಂದ್ರೆ ಅವನು ಮತ್ತೆ ಇನ್ನು ಸಂಸಾರ ಚಕ್ರಕ್ಕೆ ವಾಪಸ್ ಬರೋದಿಲ್ಲ ಅಂತ. He will not come back to the cycle of birth and death. Eternal bliss he will obtain. Yaro yuktah. The one, according to me, as Lord says, who follows these injunctions. The one who is a real karma yogi. Or the one who is a real jnana yogi. Yuktah. Then he says, second charana, ayuktah kamakarena phale sakto nibadhyate. Ayuktah kamakarena phale sakto nibadhyate. One who is ordinary, who is ayukta, who is not a karma yogi ಅಂತ. ನಾವು ನೀವು ಜೀವನ ಮಾಡಿದಾಗೆ ಸಾಮಾನ್ಯರು ಅಂದ್ರೆ ಇಲ್ಲಿ ಬಡವರು ಅಂತ ಅರ್ಥ ಅಲ್ಲ. ಅವನು ಬಡವ ಇರಬಹುದು, ಕೋಟ್ಯಾಧೀಶ ಇರಬಹುದು, ಎಲ್ಲರೂ ಸಾಮಾನ್ಯರೇ. ಯಾರಿಗೆ ಆಧ್ಯಾತ್ಮ ಅಭಿರುಚಿ ಇಲ್ಲವೋ, ಯಾರಿಗೆ ಇದರ ಒಳಸುಳಿವು ಹಸಿವೆ ಇಲ್ಲವೋ, ಶುಭೇಚ್ಛೆ ಅನ್ನೋದು ಆ ಜೀವನದಲ್ಲಿ ಇನ್ನೂ ಹುಟ್ಟಿಲ್ಲವೋ, ಈ ಜನ್ಮದಲ್ಲೇ ಭಗವತ್ ಪ್ರಾಪ್ತಿಯಾಗೋ ಸಂಕಲ್ಪವೇ ಇಲ್ಲವೋ, ಪ್ರಾರಬ್ಧವೇ ಹಾಗಿರಬೇಕಾದ್ರೆ ಹುಟ್ಟಿದ್ದೇವೆ, ಬದುಕ್ತೇವೆ, ಏನೋ ಕಷ್ಟಪಡ್ತೇವೆ, ಏನೋ ಮಾಡ್ತೇವೆ, ಸತ್ತು ಹೋಗ್ತೇವೆ, ಮತ್ತೆ ಹುಡ್ತೇವೆ. ಇದು ಸಾಮಾನ್ಯ ಜೀವನ. ಸಾಮಾನ್ಯ ಮೀನ್ಸ್ ದ ಪರ್ಸನ್ ಹೂ ಈಸ್ ಕಾಟ್ ಅಪ್ ಇನ್ ದಿ ಸಂಸಾರ. ವಿ ಆರ್ ಬಾರ್ನ್, ವಿ ಸ್ಟ್ರಗಲ್, suffer, and then always we are in the pursuit of some sort of happiness which we don't know what happiness means. We are always searching happiness, and then without our knowledge, one fine day we will die, again to be reborn. Idu samsara. So we are caught up in the samsara. So we are called ayuktas. ಕರ್ಮಯೋಗಿ ಅಲ್ಲದೇ ಇರತಕ್ಕಂತಹ, ನಿಷ್ಕಾಮ ಕರ್ಮಯೋಗಿ ಆಗದೇ ಇರತಕ್ಕಂತಹ ವ್ಯಕ್ತಿ, ಜ್ಞಾನ ಪಿಪಾಸು ಆಗದೇ ಇರತಕ್ಕಂತಹ ವ್ಯಕ್ತಿ, ಜ್ಞಾನಾರ್ಜನೆ ಬೇಕು ಅನ್ನೋ ಆಸೆ ಒಳಗಡೆಯಿಂದ ಬರದೇ ಇರತಕ್ಕಂಥ ವ್ಯಕ್ತಿ ಅಂದ್ರೆ ದ ಪರ್ಸನ್ ಹೂ ಇಸ್ ನಾಟ್ ಸ್ಪಿರಿಚುವಲಿ ಮೌಲ್ಡೆಡ್, ಪರ್ಸನ್ ಹೂ ಇಸ್ ನಾಟ್ ಸ್ಪಿರಿಚುವಲ್, ಪರ್ಸನ್ ಹೂ ಇಸ್ ನಾಟ್ ಇವನ್ ಎ ಕರ್ಮಯೋಗಿ, ಈಸ್ ಫುಲ್ ಆಫ್ ಡಿಸೈರ್ಸ್, ಆಲ್ವೇಸ್ ರನ್ನಿಂಗ್ ಅಲ್ಲ, ಆಲ್ವೇಸ್ ರನ್ನಿಂಗ್ ಬಿಹೈಂಡ್ ಆಸ್ ದ ವರ್ಡ್ ಯೂಸ್, ಇನ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ಆಲ್ವೇಸ್ ನಾವು ಸುಖ ಪಡಿಬೇಕು ಅಂತಾನೆ ನಮ್ಮ ಜೀವನದ ಕೊನೆಯವರೆಗೂ ಒಳಗಡೆ ಆಸೆ ಏನು ಅಂದ್ರೆ ನನಗೆ ಸುಖ ಬೇಕು, ನನಗೆ ಆನಂದ ಬೇಕು, ನನಗೆ ದುಃಖ ಬೇಡ, ನನಗೆ ಕಷ್ಟ ಬೇಡ. ಸಿ, ಐ ಡೋಂಟ್ ವಾಂಟ್ ಅನ್ಹ್ಯಾಪಿನೆಸ್, ಐ ವಾಂಟ್ ಓನ್ಲಿ ಹ್ಯಾಪಿನೆಸ್. ಐ ವಾಂಟ್ ಈಸಿ ಲೈಫ್. ಐ ಡೋಂಟ್ ವಾಂಟ್ ಎನಿ ಡಿಫಿಕಲ್ಟೀಸ್ ಇನ್ ಮೈ ಲೈಫ್. ಐ ಡೋಂಟ್ ವಾಂಟ್ ಎನಿ ವರೀಸ್ ಇನ್ ಮೈ ಲೈಫ್. I don't want any crisis to come in my life. I want my health to be always perfect. See, this is pursuit of happiness. We are searching. And the whole life we are struggling for that only. Because our desires are too many. That is what Lord says. Ayuktah kamakarena phale sakto nibadhyate. Nibadhyate means because of these reasons of desires, we are bound to the samsara. We cannot cut this chain. ನಮಗೆ ಆಸೆಗಳು ವಿಪರೀತ ಇರೋದ್ರಿಂದ, ವಾಸನೆಗಳು ವಿಪರೀತ ಇರೋದ್ರಿಂದ ಈ ಬಂಧನ ಇದೆಯಲ್ಲ ಸಂಸಾರ, ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದೇ ಇಲ್ಲ. ಯಾಕೆ? ವಿ ಆರ್ ಅಯುಕ್ತಃ, ವಿ ಆರ್ ನಾಟ್ ಯೋಗೀಸ್, ವಿ ಆರ್ ನಾಟ್ ಕರ್ಮ ಯೋಗೀಸ್.
all the actions I am doing, expecting something, kamakarena, expecting some reward. I am doing the work expecting something good. ನಾನು ಏನೇ ಕೆಲಸ ಮಾಡಿದ್ರು ನನಗೆ ಒಳ್ಳೇದಾಗಬೇಕು. See, my calculation is always, I should feel happy. Whatever actions I do, I should feel happy. If I don't feel happy, I will not do that, repeat that action again and again. ನನಗೆ ಇಷ್ಟವಾಗಿರೋ ಕೆಲಸವನ್ನೇ ಮಾಡ್ತೇನೆ ಹೊರತು ಇಷ್ಟ ಇಲ್ಲದೆ ಮಾಡಕ್ಕೆ ಹೋಗಲ್ವೇ? ಯಾಕೆ? ನನಗೆ ಸುಖ ಬೇಕು, ಆನಂದ ಬೇಕು, ಶಾಂತಿ ಬೇಕು, ಅದನ್ನೇ ಹುಡುಕ್ತಾ ಇರೋದು. ವಿ ಆರ್ ಸರ್ಚಿಂಗ್ ದ ಪೀಸ್, ಆನಂದ, all the time in our life. So, kamakarena, with all the desires in our mind throughout our life, I am doing the work. So, I am bound to this samsara. So, since I am attached, always I come back. Next birth, next birth, next birth, like that. So, again, to make the point very clear, Lord says here, Sarva karmani manasa sanyasyaste sukham vashi navadvare pure dehi naiva kurvanna karayan. Our Gurudev was fond of some small phrases all the time of Bhagavad Gita. In this shloka there is a phrase, our Gurudev used to refer this phrase very often while he talks. Navadvare pure dehi. Always he used to say, Navadvare pure dehi. See, first let us know the phrase. Navadvara means 9 doors. Navadvara. 9 doors are 9 openings, 9 gates. Pure dehi. This city is having 9 gates. In the city of 9 gates, dehi, the Purusha, the Vyakti, the individual is residing ಅಂತ ಅರ್ಥ. ನವದ್ವಾರೆ ಪುರೇ ದೇಹಿ ಅಸ್ತಿ ಅಂತ ಅಧ್ಯಾರೋಹ. So Dehi is present in this city of 9 gates. Why this phrase our Gurudev used to use in a different sense? The very secret meaning is here. He was very fond of this phrase. Navadvare pure dehi. Look, all you people, you have got 9 openings in your body and you live in that body and you die like that only. ನೀವೆಲ್ಲರಿಗೂ ನಿಮ್ಮ ದೇಹದಲ್ಲಿ 9 ಕಿಟಕಿಗಳು, 9 ಬಾಗಿಲುಗಳು ಇದೆಯಲ್ಲ, ರಂಧ್ರಗಳು ಇದೆಯಲ್ಲಪ್ಪ. 9 gates are there in your body. You live in that body and die there only. He used to joke sometimes. Navadvare pure dehi. All of you are like that. Fact. Scientifically correct, biologically correct. So what does it actually mean here, Navadvara? It refers to the physical body made up of 5 Panchabhutatma, 5 basic elements. It has got different sense organs and other karmendriyas. Now, some of the karmendriyas and sense organs, jnanendriyas, are referred as openings, holes, randhra, openings in the body. The 9 important ones, the body made up of the holes, aperture, openings, these are, remember 2 eyes. We have 2 eyes. 2 nostrils, nasal openings are 2 in number. Mouth opening only 1 in number. Ear openings are 2 in number. Our genital organ which discharges urine, ಜನನೇಂದ್ರಿಯ ಒಂದೇ, ಮೂತ್ರದ್ವಾರ ಒಂದೇ ಇದೆ. It's only 1 in number through which urine comes out. Anus is only 1. Gudadwara, through which fecal matter comes out, undigested food comes out. You go for stools, you say. You go for motion, you say. You go for toilet, you say. So there is only 1 aperture, only 1 gate, only 1 opening for throwing undigested food. That is called anus. Sanskrit word Gudadwara. So Gudadwara ಒಂದೇ ಇದೆ, ಮೂತ್ರದ್ವಾರ ಒಂದೇ ಇದೆ, ಬಾಯಿ, the mouth
as an opening only one, whereas you have got 2 ears, 2 eyes and 2 nostrils. ಮೂಗಿನ ಹೊರಳೆ ಎರಡಿದೆ, ಇಲ್ಲಿ 2 ರಂಧ್ರಗಳಿದೆ, 2 ಕಿವಿಗಳಿದೆ, 2 ಮೂಗಿನ ರಂಧ್ರಗಳಿದೆ ಮತ್ತು 2 ಕಣ್ಣಿದೆ. ಎಲ್ಲ ಸೇರಿಸಿದ್ರೆ ಟೋಟಲ್ 9. ನವದ್ವಾರ. ಈ ಶರೀರಕ್ಕೆ ಈ 9 ರಂಧ್ರಗಳು ಇವೆ. There are 9 openings on the body, whether male body or female body. Same 9 openings are there scientifically. See, 9 openings, major openings. Why our Gurudev was fond of this phrase, Navadvare Pure Dehi? The secret is very simple. At the time of death, for all Samanya, Ayuktaha, Kamakarena, Ayuktaha, normal people, Samanya, worldly people like you and me, for all worldly people, Samanya, at the time of death, when the 5 pranas, Mukhya prana along with the 4 sub-pranas, prana, you remember the 5 divisions, prana, samana, vyana, apana, udana. So, ಈ ಪಂಚ ಪ್ರಾಣಗಳಲ್ಲಿ ಸೇರಿಕೊಂಡು ಜೀವಾತ್ಮನ ಹೊರಗೆ ಕರ್ಕೊಂಡು ಹೋಗಬೇಕು. ದಿ ಪ್ರಾಣ ವಿಲ್ ಗೋ ಅವೇ ಅಲಾಂಗ್ ವಿತ್ ದ ಜೀವಾತ್ಮ at the time of death. How? Shastra says, Vedanta says, it is a technical point. It can't be proved in the laboratory, but it is a technical point. Even scientists, doctors have accepted this. Namma Hallinalli, there is a common saying in our village parlance. When a person dies, elderly people who have seen death, they will say, oh, our prana kanninda hoitu. ಈ ವ್ಯಕ್ತಿ ಇವತ್ತು ಮರಣ ಹೊಂದಿದ್ರ ಅವ್ರ ಕಣ್ಣಿಂದ ಪ್ರಾಣ ಹೋಯಿತು ಅಂತ ಹೇಳ್ತಾರೆ. ಅವ್ರು ಸಾಯ್ಬೇಕಾದ್ರೆ 2 ಕಣ್ಣು ಅಗಲಾಗಿತ್ತು ಅಂದ್ರೆ ಕಣ್ಣಿಂದನೇ ಹೋಗಿದೆ. ನಾವು ಹಿಸ್ ಪ್ರಾಣ ಹ್ಯಾಸ್ ಲೆಫ್ಟ್ ಥ್ರೂ ಐ ಓನ್ಲಿ, ಆರ್ ಇಟ್ ಮೇ ಗೋ ಥ್ರೂ ದ ಇಯರ್, ಆರ್ ಇಟ್ ಮೇ ಗೋ ಥ್ರೂ ದ ನೇಸಲ್ ಓಪನಿಂಗ್, ಆರ್ ಥ್ರೂ ದ ಯೂರಿಥ್ರಾ ಟ್ಯೂಬ್ ಓಪನಿಂಗ್ ಫಾರ್ ಯೂರಿನ್, ಆರ್ ಥ್ರೂ ಏನಸ್. ಸೊ ಪ್ರಾಣಶಕ್ತಿ ದೇಹ ಬಿಡೋ ಸಮಯದಲ್ಲಿ, ಪ್ರಾಣೋತ್ಕ್ರಮಣ ಸಮಯದಲ್ಲಿ ಜೀವಾತ್ಮ ಹಾರ ಹೋಗ್ಬೇಕಲ್ಲ, ಪ್ರಾಣ ಪಕ್ಷಿ ಹಾರ ಹೋಯಿತು. ಹೇಗೆ ಹೋಯಿತು ದೇಹದಿಂದ? ಕಣ್ಣಿಂದ ಪ್ರಾಣ ಹೋಗ್ಬೋದು, ಮೂಗಿನ ಮೂಲಕ ಹೋಗ್ಬೋದು, ಕಿವಿ ಮೂಲಕ ಹೋಗ್ಬೋದು, ಬಾಯಿ ಮೂಲಕ ಹೋಗ್ಬೋದು, ಜನನೇಂದ್ರಿಯದ ದ್ವಾರದಿಂದ ಹೋಗ್ಬೋದು, ಅಥವಾ ಗುದದ್ವಾರದಿಂದ ಹೋಗ್ಬೋದು. ಇದು ಶಾಸ್ತ್ರ ಸೇಸ್ or ವೇದಾಂತ ಸೇಸ್. ಸೊ at the time of death, ಜೀವಾತ್ಮ escapes along with the 5 pranas through one of these 9 openings outside. ಅದಕ್ಕೋಸ್ಕರ ನವದ್ವಾರಗಳು, 9 openings are 9 gates the body is made up of. It happens in all samanya, all cases, except jnanis. ಮಹಾತ್ಮರು, ಸಂತ ಪುರುಷರು ಪ್ರಾಣ ಹೇಗೆ ಬಿಡುತ್ತಾರೆ? ಸಾಮಾನ್ಯವಾಗಿ ಅಲ್ಲಿ ಮತ್ತೊಂದು ಸ್ಥಿತಿ ಇದೆ. ದಶಮದ್ವಾರ, 10th aperture, 10th opening ಅಂತ ವರ್ಡ್ ಈಸ್ ಯೂಸ್ಡ್. ದಶಮದ್ವಾರದಿಂದ ಪ್ರಾಣೋತ್ಕ್ರಮಣ ಆಗುತ್ತೆ. ಹೃದಯದಲ್ಲಿರ್ತಕ್ಕಂಥ 101 ನಾಡಿಗಳಲ್ಲಿ ಒಂದು ನಾಡಿ ದಶಮದ್ವಾರ ಬ್ರಹ್ಮರಂಧ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತಲ್ಲ, ಅಲ್ಲಿಂದ ಪ್ರಾಣೋತ್ಕ್ರಮಣ, ಸಂಕಲ್ಪ ಇರುತ್ತಲ್ಲ, ಆ ಬ್ರಹ್ಮ ರಂಧ್ರದ ಮೂಲಕ ಪ್ರಾಣ ಮೇಲೆ ಹೋಗುತ್ತೆ. ಜ್ಞಾನಿಗಳಿಗೆ, ಯೋಗಿಗಳಿಗೆ ಅಂತ. ಅದು ದಶಮದ್ವಾರ, 10th aperture. That is the central fontanelle here in the frontal bone at the top of the head. It opens here. You remember, it is so hard here, the upper portion, central portion, but at the time of birth, remember, this was actually opened completely because the 2 halves of the cranium ಅಂತ ನಾವು ಹೇಳ್ತೀವಲ್ಲ, skull plates, they develop from left and right side and join in the center. Earlier it will be open. When the boy is born, when the baby is born, this portion is open. Skull portion is open. It will close later, within next 3 months of the birth, normal birth. ಸೊ ಇಲ್ಲಿ ಇರುತ್ತೆ ಬ್ರಹ್ಮರಂಧ್ರ. ಯೋಗಿಗಳಿಗೆ, ಜ್ಞಾನಿಗಳಿಗೆ ಪ್ರಾಣೋತ್ಕ್ರಮಣ ಆಗೋದು ಬ್ರಹ್ಮರಂಧ್ರದ ಮೂಲಕ. ನಮ್ಮಂಥವರಿಗೆಲ್ಲರಿಗೂ ನವದ್ವಾರಗಳ ಮೂಲಕ ಅಂತ ಶಾಸ್ತ್ರ ಹೇಳುತ್ತೆ, ವೇದ ಅಂತ ಹೇಳಿ. ಸೊ ಆ ಶಬ್ದ ಗುರುಗಳು ಯಾವಾಗಲೂ ಇದನ್ನು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕಾಂಟೆಕ್ಸ್ಟ್ ರೆಫರ್ಡ್ ಹಿಯರ್. ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ, ಸನ್ಯಸ್ಯ ಸುಖಂ ಆಸ್ತೆ. ಯಾರು ವಶಿ? The one who has controlled all the sense organs. ಯಾರು ಜಿತೇಂದ್ರಿಯನಾಗಿದ್ದಾನೆ, one who has controlled his senses.
ಸಂಯತೇಂದ್ರಿಯ ಆಗಿದ್ದಾನೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ, ಮನಸ್ಸಿನಲ್ಲೇ ತನ್ನ ಎಲ್ಲಾ ಕರ್ಮಗಳನ್ನ ತ್ಯಾಗ ಮಾಡಿಬಿಟ್ಟು, ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಅಂತ ಅರ್ಥ. ಬ್ರಹ್ಮಣಾಧ್ಯಾಯ ಅಂದ್ರೂ ಅದೇ ಅರ್ಥ, ಸರ್ವಕರ್ಮಾಣಿ ಮನಸಾ ಸನ್ಯಸ ಅಂದ್ರೂ ಅದೇ ಅರ್ಥ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ, ಯಾರು? ದ ಪರ್ಸನ್ ಹೂ ಇಸ್ ಜಿತೇಂದ್ರಿಯ, ಪರ್ಸನ್ ಹೂ ಇಸ್ ಎ ಯೋಗಿ ಹಿಮ್ಸೆಲ್ಫ್, offering all his action to God, renunciation of the reward of all the fruits of all actions, that means renunciating all the actions. ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡಿರ್ತಕ್ಕಂತಹ ವ್ಯಕ್ತಿ ಅಂದ್ರೇನು? ಕರ್ಮ ಫಲದ ಬಗ್ಗೆ ಆಸೆ ಇಲ್ಲದೆ ಇರೋನು ಅಂತ ಅರ್ಥ. ಅದು ಕರ್ಮ ಫಲದ ಬಗ್ಗೆ ಆಸೆ ಇಲ್ಲದೆ ಇರೋನು ಅರ್ಥ ಏನು ಅಂದ್ರೆ ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡಿದ್ದಾನೆ ಅಂದ್ರೆ ಅಕರ್ಮ ಸ್ಥಿತಿ. ಆತ ಕರ್ಮ ಮಾಡ್ತಾ ಇದ್ರು ಕರ್ಮ ಮಾಡ್ತಾ ಇಲ್ಲ ಅನ್ನೋ ಸ್ಥಿತಿ ಇದೆಯಲ್ಲ ಜ್ಞಾನಿ, ಅದು ಅಕರ್ಮ ಸ್ಥಿತಿಗೆ ಅದೇ ಅರ್ಥ ಇದೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ. ಇಂತಹ ವ್ಯಕ್ತಿ ಸುಖಂ ಆಸ್ತೆ, ಸುಖವಾಗಿರ್ತಾನೆ, ಬಹಳ ಆನಂದವಾಗಿರ್ತಾನೆ. ಅಂದ್ರೆ ಜ್ಞಾನಿಯಾದವನು, ಯೋಗಿಯಾದವನು ಈ ರಹಸ್ಯವನ್ನು ತಿಳ್ಕೊಂಡು ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಬಿಟ್ಬಿಟ್ಟು ಕರ್ಮದಲ್ಲಿ ಕರ್ಮಭಾವವನ್ನು ತ್ಯಾಗ ಮಾಡಿ ನಾನೇನು ಮಾಡ್ತಾ ಇಲ್ಲ ಅನ್ನೋ ಭಾವ ಇದೆಯಲ್ಲ, ಕರ್ಮತ್ಯಾಗ ಭಾವ. ಆ ಕರ್ಮತ್ಯಾಗ ಭಾವದಲ್ಲಿ ಅಥವಾ ಕರ್ಮ ಸನ್ಯಾಸದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡು ಎಲ್ಲಾ ಕರ್ಮಗಳನ್ನು ಮಾಡ್ತಾ ಇರೋವನು ಅವನು ಆ ಪುರುಷ, ಅಂತಹ ಯೋಗಿ, ಅಂತಹ ವ್ಯಕ್ತಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನ ಕಾರಯನ್. ಅವನು ಹೇಗಿರ್ತಾನೆ? ನವದ್ವಾರೆ ಪುರೇ ದೇಹಿ, ದೇಹಿ refers to common word purusha, such an individual. Dehi refers to such a yukta purusha, such a yogi, such a jnana yogi, such a nishkama karma yogi. Dehi refers to that. Dehi also refers to pratyagatma, the one who is inside, dwelling in the physical body. ಒಳಗಡೆ ದೇಹದಲ್ಲಿ ಇರತಕ್ಕಂತಹ ಪ್ರತ್ಯಗಾತ್ಮನಿಗೂ ದೇಹಿ ಅಂತಾನೆ ಹೆಸರು. ಎಲ್ಲವನ್ನೂ ತಿಳ್ಕೊಂಡಿರತಕ್ಕಂಥ ಯೋಗಿಗೂ ದೇಹಿ ಅಂತಾನೆ ಹೆಸರು. ಪುರುಷ, ಅಂತಹ ಪುರುಷ ಅಂದ್ರೆ ಮಹಾತ್ಮ. ಅಂದ್ರೆ ಸರಿಯಾಗಿ ಅರ್ಥ ಮಾಡಿಕೊಂಡಿರೋ ಮಹಾತ್ಮ, ಅರ್ಥ ಮಾಡಿಕೊಂಡಿರ್ತಕ್ಕಂಥ ಆ ಪುರುಷ, ಆ ಯೋಗಿ ಹೇಗಿರ್ತಾನಪ್ಪ ಅಂದ್ರೆ ನವದ್ವಾರೆ ಪುರೇ ದೇಹಿ, ಈ 9 ದ್ವಾರಗಳಿರ್ತಕ್ಕಂಥ ಈ ದೇಹದಲ್ಲಿ ಆತ ಇದ್ದಾನಲ್ಲ, ನ ಏವ ಕುರ್ವನ್ ನ ಕಾರಯನ್ ನೈವ ಕುರ್ವನ್ ನ ಕಾರಯನ್. ಇಫ್ ಯು ಸ್ಪ್ಲಿಟ್, ಆತ ಏನೂ ಮಾಡ್ತಾ ಇಲ್ಲ, ಏನೂ ಮಾಡಿಸ್ತಾ ಇಲ್ಲ. ನೀದರ್ ಹಿ ಈಸ್ ಡೂಯಿಂಗ್ ಎನಿಥಿಂಗ್ ನಾರ್ ಹಿ ಈಸ್ ಗೆಟಿಂಗ್ ಡನ್ ಎನಿಥಿಂಗ್ ಫ್ರಮ್ ಎನಿಬಡಿ. such a yogi, such a dehi, such a purusha, how he is residing in this physical body? Sangam tyaktva, without attachment. Karma phalam tyaktva, without even bothering about reward. He is residing in this body of 9 gates. In what sense? Neither he is doing anything, akarma sthiti, nor he is getting done by others. Na eva kurvan na karayan. Neither he is doing anything, nor he is getting done. ಅಂದ್ರೆ ಯೋಗಿ ಹೇಗಿರ್ತಾನೆ? 9 ದ್ವಾರಗಳಿಂದ ಕೂಡಿರ್ತಕ್ಕಂಥ ದೇಹ ಇದೆಯಲ್ಲ, ಈ ಶರೀರ, ಇವತ್ತಲ್ಲಿ ನಾಳೆ ಬಿದ್ದು ಹೋಗೋದು. ಈ ದೇಹದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗೆ ನಾನು ದೇಹ ಅಲ್ಲ ಅಂತ ಪ್ರಜ್ಞೆ ಬಂದ ಮೇಲೆ, ನಾನು ಶರೀರ ಅಲ್ಲ ಅಂತ ಗೊತ್ತಾದ್ಮೇಲೆ ಹೇಗಿರ್ತಾನೆ? ಅವನು ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಭಾವದಲ್ಲೇ ಇರ್ತಾನೆ. ನಾನು ಶರೀರವೇ ಅಲ್ಲ ಅಂತಂದ್ಮೇಲೆ, ಈ ಶರೀರವೇ ನಾನಲ್ಲ ಅಂದಮೇಲೆ ನಾನು ನೋಡ್ತಾ ಇದ್ದೀನಿ, ನಾನು ಕೂಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಯಾರು ಹೇಳ್ಬೇಕಲ್ಲ? ಹೂ ಹ್ಯಾಸ್ ಟು ಸೇ? ಶರೀರ ಅದ್ರ ಪಾಡಿಗೆ ಅದು ಮಾಡ್ತಾ ಇದೆ ಅಷ್ಟೇ. ಇಂದ್ರಿಯಗಳು ತಮ್ಮ ಕೆಲಸ ಮಾಡ್ತಾ ಇದೆ ಅಷ್ಟೇ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನೇನು ಮಾಡ್ತಾ ಇಲ್ಲ. ಆದ್ರಿಂದ ನೈವ ಕುರ್ವನ್, ಅಂತಹ ವ್ಯಕ್ತಿ ಏನು ಮಾಡೋದಿಲ್ಲ ಮತ್ತೆ ಏನು ಮಾಡಿಸೋದೂ ಇಲ್ಲ. ಮಾಡಿಸೋದು ಇಲ್ಲ ಅಂದ್ರೆ ನೀದರ್ ಹಿ ಡಸ್ ನಾರ್ ಹಿ ಗಿವ್ಸ್ ಆರ್ಡರ್ಸ್ ಅದರ್ಸ್ ಟು ಡೂ ಎ ಕರ್ಮ. ಯಾವುದಕ್ಕೂ ಸಂಬಂಧ ಇಲ್ಲ, ನಿರ್ಲಿಪ್ತ ಅಂತ. ಇದನ್ನೇ ಅನಾಸಕ್ತಿ ಯೋಗ. ಟೋಟಲಿ ಡಿಟ್ಯಾಚ್ಡ್ ಇಂಟರ್ನಲಿ ಇಸ್ ಕಾಲ್ಡ್ ಅನಾಸಕ್ತಿ ಯೋಗ. ಸೊ ನವದ್ವಾರೆ ಪುರೇ ದೇಹಿ, ದೇಹಿ ವರ್ಡ್ ಹಿಯರ್ ರೆಫರ್ಸ್ ಟು ಇನ್ ದ ಹೈಯೆಸ್ಟ್ ಸೆನ್ಸ್ ದ ಇನ್ಡ್ವೆಲರ್ ಇನ್ ದ ಬಾಡಿ. ದೇಹದ ಒಳಗಡೆ ಇರತಕ್ಕಂತಹ ಚೈತನ್ಯ, ಆ ಪುರುಷನಿಗೆ ದೇಹಿ, ಆತ್ಮನಿಗೆ ದೇಹಿ
ಆ ಪ್ರತ್ಯೇಗಾತ್ಮನಿಗೆ ದೇಹಿ ಎಲ್ಲ ಅರ್ಥಗಳು ಬರುತ್ತೆ ಇಲ್ಲಿ. Now the next shloka, this shloka again 14th one, very difficult to understand the correct meaning. If you understand at least a part of the meaning, grasp correctly 14th shloka, 5th chapter, then what happens? Then in the 9th chapter, 9th, ಮುಂದೆ ಬರೋ 9ನೇ ಅಧ್ಯಾಯದಲ್ಲಿ 2 ಶ್ಲೋಕ ಬರುತ್ತೆ ಬಿಗಿನಿಂಗ್. ಆ 2 ಶ್ಲೋಕಗಳು ಅರ್ಥ ಸರಿ ಆಗಬೇಕು ಅಂದ್ರೆ, ಸ್ವಲ್ಪ ಅರ್ಥ ಆಗಬೇಕು ಅಂದ್ರೆ ಈ ಶ್ಲೋಕ ಅರ್ಥ ಆಗಬೇಕು. 9ನೇ ಅಧ್ಯಾಯದಲ್ಲಿ 2 ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ, ಮೊದಲು ನೀವು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಸೂಕ್ಷ್ಮದಲ್ಲಿ. ಇನ್ ದ 9th chapter Lord says, 9th chapter beginning Lord says, entire world is created by me, the whole universe created by me, and the indweller of all individuals, all living beings, plants and animals. I am the indweller. All these living creatures, they dwell in me, they reside in me, I reside in them. Then he says immediately, I don't reside in all these living beings. All these living beings don't reside in me, nor I reside in them. Contradictory statements immediately. I live in all beings, number one. Next he says, I don't live in all beings. Second statement, all beings live in me. Immediately fourth statement, all beings don't live in me. ಚರಾಚರ ಜಗತ್ನಲ್ಲಿ ಸರ್ವ ಜೀವಿಗಳ ಹೃದಯದಲ್ಲಿ ನಾನಿದ್ದೇನೆ, ಸ್ಥಿತವಾಗಿದ್ದೇನೆ ಅಂತ ಹೇಳಿ, ನಾನು ಸ್ಥಿತವಾಗಿಲ್ಲ ಅಂತ ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಪರಮಾತ್ಮ. ಸರ್ವಜೀವಿಗಳು ನನ್ನಲ್ಲೇ ಸ್ಥಿತವಾಗಿದ್ದಾರೆ ಅಂತ ಹೇಳಿ, ಸರ್ವಜೀವಿಗಳು ನನ್ನಲ್ಲಿಲ್ಲ ತಿಳ್ಕೊಳಪ್ಪ ಅರ್ಜುನ. How do you understand that? Very paradoxical, a beautiful statement, shloka that comes in the 9th chapter. 2 shlokas are there. Very beautiful, very difficult to follow. Very difficult to follow, because what Lord is telling there, he is making one statement, immediately negating the same statement. ಇದು ಹೇಗೆ, ಇವಾಗ ಭಗವಂತ ನಮ್ಮ ಎದುರಿಗೆ ಬಂದು ನಿಂತುಕೊಂಡು ಇವಾಗ ಹಗಲು ಸೂರ್ಯ ಪಶ್ಚಿಮದಲ್ಲಿ ಕಾಣ್ತಾ ಇದ್ದಾನೆ, ಬಿಸಿಲು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಮೂಮೆಂಟ್ ಇಲ್ಲಿ ಕೂತ್ಕೊಂಡು ಸೂರ್ಯನೇ ಕಾಣ್ತಾ ಇಲ್ಲ, ಕತ್ಲಾಗಿದೆ ಅಂತಂದ್ರೆ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ಭಗವಂತ ಏನ್ ಹೇಳ್ತಾ ಇದ್ದಾನಪ್ಪ, ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ? ತಲೆ ಕೆಟ್ಟಿರೋದು ಯಾರಿಗೆ? ಕೇಳೋರಿಗೆ ನಮಗ್ ತಲೆ ಕೆಟ್ಟಿದೆಯಾ, ಹೇಳ್ತಾ ಇರೋ ಭಗವಂತನ ತಲೆ ಕೆಟ್ಟಿದೆಯಾ? ಸಿ, ದಿ ಡೌಟ್ಸ್ ವಿಲ್ ಕಮ್ ಲೈಕ್ ದಟ್. When you hear two things exactly diametrically opposite view from the same lotus mouth of Lord, how are you going to understand that with our limited mind, with our intelligence, with our logic? Very difficult. So, for that, the indication is here in this sloka. You will take up that question there, not now. ಈ ಪ್ರಶ್ನೆ ಯಾವಾಗ ತಗೊಂಡ್ರೆ ಆಯ್ತು? 9ನೇ ಚಾಪ್ಟರ್ಗೆ ಬಂದಾಗ. When we come to the 9th chapter, by Guru's grace, the Guru will show the way. Now, 14th shloka here, Lord is telling, na kartrutvam na karmani lokasya srujati prabhu. Na kartrutvam na karmani lokasya srujati prabhu. That means, Prabhu, Lord, Bhagavanta, ಪರಮಾತ್ಮ, ಲೋಕಸ್ಯ, ಲೋಕದ ಜನಗಳಿಗೆ, ಈ ಜೀವಿಗಳಿಗೆ, ಎಲ್ಲಾ ಜೀವಿಗಳಿಗೆ, ನ ಕರ್ತೃತ್ವಂ ನ ಕರ್ಮಾಣಿ ಸೃಜತಿ. ಭಗವಂತ ಈ ಚರಾಚರ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲಾ ಜೀವಿಗಳಿಗೆ ಕರ್ತೃತ್ವ ಭಾವವನ್ನಾಗ್ಲಿ,
ಕರ್ಮ ಮಾಡೋ ಸಂಕಲ್ಪವನ್ನಾಗ್ಲಿ ಖಂಡಿತ ಕೊಟ್ಟಿಲ್ಲ, ಮಾಡಿಲ್ಲ. ನ ಸೃಜತಿ ಪ್ರಭು ನ ಸೃಜತಿ. ಪರಮಾತ್ಮ ಹ್ಯಾಸ್ ನಾಟ್ ಮೇಡ್ ಎನಿ indemnity bond he has given to you. He is no way concerned. He is not responsible for what? Na kartrutvam na karmani lokasya. Lokasya na kartrutvam cha na karmani. ಲೋಕದಲ್ಲಿರುವ ಜನಗಳಿಗೆ, ಜೀವಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಕರ್ತೃತ್ವ ಬುದ್ಧಿ ಆಗಲಿ ಅಂದ್ರೆ ಇದನ್ನು ನಾನು ಮಾಡ್ತಾ ಇದ್ದೇನೆ ನಾವು ಅನ್ಕೊಳ್ತೀವಲ್ಲ, ಶರೀರ ಭಾವ ಇದೆಯಲ್ಲ, ನಾನು 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 ಇದು ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಡೂಯಿಂಗ್ ದಟ್. ಸಿ ದಿಸ್ ಹ್ಯಾಸ್ ಬಿನ್ ಟೋಲ್ಡ್ 100 times ಎವರ್ ಸಿನ್ಸ್ ಅವರ್ ಬರ್ತ್ ಟಿಲ್ ವಿ ಡೈ. ಎವ್ರಿ ಡೇ ವಿ ಸೇ 100 times ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ನಾಟ್ ಡೂಯಿಂಗ್ ದಟ್. ಐ ವಾಂಟ್ ಟು ಗೋ ದೇರ್, ಐ ಡೋಂಟ್ ವಾಂಟ್ ಟು ಗೋ ದೇರ್. ಐ ಹೇಟ್ ಯು ಆರ್ ಐ ಲವ್ ಯು. ಸಿ ವಿ ಆರ್ ಆಲ್ವೇಸ್ feeling and talking in the terms that I am doing. ನಾನು ನಾನು ಅನ್ನೋ ಭಾವದಲ್ಲೇ ನಾವು ಮಾತನಾಡ್ತೇವೆ. ಅದೇ ರೀತಿ ಕರ್ಮಗಳನ್ನ ಮಾಡ್ತೇವೆ ನಾನು ಮಾಡೋದು ಅಂತ. ಕರ್ತೃತ್ವ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ. ಭೋಕ್ತೃತ್ವ ಅಂತಂದ್ರೆ ನಾನು ಮಾಡೋ ಕೆಲಸದಿಂದ ನನಗೆ ಒಳ್ಳೇದಾದ್ರೆ ಸುಖ ಸಿಕ್ತಲ್ಲ, ಖುಷಿ ಆಯ್ತು, ನಾನು ಸಂತೋಷ ಪಟ್ಟೆ ಅಂತ ಅನ್ಕೊಳ್ಳೋದು. ಏನೋ ಸರಿಯಾಗದಿದ್ರೆ ದುಃಖ ಆಯ್ತು ಅನ್ಕೊಳ್ಳೋದು, ದುಃಖ ಪಟ್ಟೆ ಅನ್ಕೊಳ್ಳೋದು. ಇದು ಭೋಕ್ತೃತ್ವ. ಸೊ ನೀದರ್ ದ ಡೂಯರ್ಶಿಪ್ nor the enjoyership. So doership, enjoyership goes together. When you say I am not the doer, it also means I am not the enjoyer of the fruit of the action I have performed ಅಂತ ಅರ್ಥ. ನಾನು ಯಾವುದನ್ನೂ ಮಾಡಿಲ್ಲ, ನಾನು ಕರ್ತಾನೇ ಅಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ ಅದರಿಂದ ಬರ್ತಕ್ಕಂಥ ಸುಖ ಆಗ್ಲಿ ದುಃಖ ಆಗ್ಲಿ ಎರಡೂ ನನಗಿಲ್ಲ ಅಂತ ಅರ್ಥ ಅದು. ಸೊ ಭಗವಂತ ಜಗತ್ತಿನಲ್ಲಿ, ಈ ಲೋಕದಲ್ಲಿ ಜನಗಳಿಗೆ ಯಾವುದೇ ರೀತಿ ಕರ್ತೃತ್ವ ವ್ಯವಸ್ಥೆಯನ್ನ ಮಾಡಿಲ್ಲ, ಯಾವುದೇ ರೀತಿ ಕರ್ಮಗಳನ್ನ ಇದನ್ನ ನೀನು ಮಾಡು ಇದನ್ನು ಮಾಡಬೇಡ ಅಂತ ಹೇಳಲಿಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ. ನಾಟ್ ಓನ್ಲಿ ಕರ್ಮಸ್, ಕರ್ಮಫಲ ಸಂಯೋಗ ಅಂದ್ರೆ ನೀವು ಮಾಡೋ ಕೆಲಸಕ್ಕೆ ಬರ್ತಕ್ಕಂಥ ಫಲ ಇದೆಯಲ್ಲ, ಇದು ಮಾಡಿದ್ರೆ ಇದು ಒಳ್ಳೇದಾಗತ್ತೆ, ಈ ಫಲ ಸಿಗುತ್ತೆ, ಇದು ಸರಿಗೆ ಮಾಡದಿದ್ರೆ ನೀನು ದುಷ್ಕರ್ಮ ಮಾಡಿದ್ರೆ ಕೆಟ್ಟ ಫಲ ಬರುತ್ತೆ, ಇದನ್ನೂ ಭಗವಂತ ಹೇಳಿಲ್ಲ. ಪ್ಲೀಸ್ ರಿಮೆಂಬರ್, ಲಾರ್ಡ್ ಹ್ಯಾಸ್ ನೆವರ್ ಮೆನ್ಷನ್ಡ್, ಹಿ ಈಸ್ ನೋ ವೇ ರೆಸ್ಪಾನ್ಸಿಬಲ್, ಹಿ ಹ್ಯಾಸ್ ನಾಟ್ ಆರ್ಡೈನ್ಡ್ neither doership to you, not ability to do the karma, nor facing the reward or the fruits of the action. ನೀವು ಕರ್ಮಗಳನ್ನ ಮಾಡಬೇಕು ಅಂತಾಗ್ಲಿ, ಕರ್ಮಫಲಗಳನ್ನ ಅನುಭವಿಸಬೇಕು ಅಂತ ಆಗ್ಲಿ, ಅಥವಾ ನಾನು ಮಾಡದೆ ಅನ್ನೋ ಭಾವ ನಿಮ್ಮಲ್ಲಿ ಬರಬೇಕು ಅನ್ನೋದಾಗ್ಲಿ, ಇದು ಯಾವುದಕ್ಕೂ ಭಗವಂತನಿಗೂ ಸಂಬಂಧವೇ ಇಲ್ಲ. ಭಗವಂತನಿಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ನಿಂಪಾಡಿಗೆ ನೀವೇ ತಿಳ್ಕೊಂಡಿದ್ದೀರಿ ನಾನು ಮಾಡದೆ, ನಿಂಪಾಡಿಗೆ ನೀವೇ ಮಾಡ್ತಾ ಇದ್ದೀರಿ ಕರ್ಮಗಳನ್ನ. ಅದು ಕೆಟ್ಟ ಕೆಲಸವೋ ಒಳ್ಳೆ ಕೆಲಸವೋ ಯಾರಿಗೂ ಗೊತ್ತು. ನೀವು ಮನಸ್ಸು ಏನ್ ಹೇಳ್ತೋ ಅದನ್ನ ನಾವು ಮಾಡ್ತಾ ಇರ್ತೇವೆ. ಅಕಾರ್ಡಿಂಗ್ ಟು ದ ಮೈಂಡ್ ಐ ಆಮ್ ಡೂಯಿಂಗ್ ದಿ ಕರ್ಮಾಸ್, ಗುಡ್ ಆರ್ ಬ್ಯಾಡ್, ಸತ್ಕರ್ಮ ಆರ್ ದುಷ್ಕರ್ಮ, ಪಾಪಕರ್ಮ ಆರ್ ಶುಭಕರ್ಮ. ಐ ಆಮ್ ಡೂಯಿಂಗ್ ಬಿಕಾಸ್ ಮೈಂಡ್ ಸೇಸ್. ಅಂಡ್ ದೆನ್ ಅಕಾರ್ಡಿಂಗ್ಲಿ ಐ ವಿಲ್ ಫೇಸ್ ದ ಮ್ಯೂಸಿಕ್. ಇಫ್ ಐ ಡೂ ಗುಡ್ ಥಿಂಗ್ಸ್ ಐ ಗೆಟ್ ಗುಡ್ ರಿವಾರ್ಡ್ಸ್. ಇಫ್ ಐ ಡೂ ದುಷ್ಕರ್ಮ ಐ ಗೆಟ್ ಬ್ಯಾಡ್ ರಿವಾರ್ಡ್ಸ್. ಸೊ ಕರ್ಮಗಳನ್ನು ಮಾಡ್ತಾ ಇರೋದು ನಾವು ನಮ್ಮ ಮನಸ್ಸಿನಿಂದ, ನಮ್ಮ ಬುದ್ಧಿಯಿಂದ. ಅದರ ಫಲ ಅನುಭವಿಸ್ತಾ ಇರೋದು ನಾವೇ, ಒಳ್ಳೇದೋ ಕೆಟ್ಟದ್ದು. ಆಮೇಲೆ ಈ ಫಲ ಬಂದ್ಮೇಲೆ ಅಯ್ಯೋ ನನಗೆ ಒಳ್ಳೇದಾಯ್ತು, ಅಯ್ಯೋ ನನಗೆ ಕೆಟ್ಟದಾಯ್ತು, ಅಯ್ಯೋ ಇದನ್ನ ನಾನು ಮಾಡಬಾರ್ದಾಗಿತ್ತು, ಅಯ್ಯೋ ಇದನ್ನು ಮಾಡಿಬಿಟ್ಟೆ ಅಂತ ಆ ಮನಸ್ಸಲ್ಲಿ ಆ ಒಂದು ಭಾವ ಇದೆಯಲ್ಲ, ನಾನು ಮಾಡದೆ, ಕರ್ತೃತ್ವ, ಡೂಯರ್ಶಿಪ್, ಅದು ನಾವೇ ಮಾಡ್ಕೊಂಡಿದ್ದು. ಭಗವಂತ ಏನ್ ಹೇಳ್ತಾ ಇದ್ದಾನೆ ನೋಡಪ್ಪ ಅರ್ಜುನ, ಭಗವಂತನಿಗೂ ನಿಮ್ಮ ಸಂಸಾರದ ವ್ಯವಹಾರಗಳಿಗೂ ಸಂಬಂಧವೇ ಇಲ್ಲ. ಸಂಸಾರದ ಕರ್ಮಗಳಿಗೂ, ಸಂಸಾರಿಗಳ ಅವಸ್ಥೆಗಳಿಗೂ, ಅವರ ಮನೋಸ್ಥಿತಿಗಳಿಗೂ, ಅವರ ಕರ್ಮಗಳಿಗೂ ಭಗವಂತನಿಗೂ ಯಾವ ಸಂಬಂಧವೂ ಇಲ್ಲ. ಸಂಸಾರಿಗಳು, ಜನರು ಲೋಕದಲ್ಲಿ ತಮ್ಮ ವ್ಯವಹಾರಗಳನ್ನ ತಮ್ಮ ಮನಸ್ಸಿನ ಪ್ರಕಾರವೇ ಮಾಡ್ತಾ ಇದ್ದಾರೆ. ಅದಕ್ಕೂ ಭಗವಂತನಿಗೂ ಏನೂ ಸಂಬಂಧ ಇಲ್ಲ. ಭಗವಂತ ಕರ್ತೃತ್ವ ಭಾವವನ್ನು ಆತ ಬಂದು ನಿಮಗೆ ಕೊಡ್ಲಿಲ್ಲ. ನೋಡಪ್ಪ ನೀನು ನಾನು ಮಾಡಿದೆ ಅಂತ ಹೇಳು, ನೀನು ನಾನು ಅಂತ ತಿಳ್ಕೊ, ನೀನು ಅಂದ್ರೆ ಇದು ಅಂತ ಭಗವಂತ ಹೇಳಲಿಲ್ಲ.
ಕರ್ತೃಭಾವ ಆತ ಕೊಡ್ಲಿಲ್ಲ. ಇಂಥ ಕರ್ಮ ಮಾಡು, ಇಂಥ ಕರ್ಮ ಮಾಡಬೇಡ ಅಂತ ಆತ ಹೇಳ್ತಾ ಇಲ್ಲ. ಇಂಥ ಕರ್ಮ ಮಾಡಿದ್ರೆ ಇಂಥ ಒಳ್ಳೆ ಫಲ ಇವೆ ಅಂತ ಭಗವಂತ ಎದುರಿಗೆ ಬಂದು ಹೇಳ್ತಾ ಇಲ್ಲ. ಪ್ರತಿಯೊಂದು ಕರ್ಮದ ಹಿಂದೆ ಭಗವಂತ ಪ್ರತ್ಯಕ್ಷನಾಗಿ ನಮ್ಮ ಎದುರಿಗೆ ಇದು ಮಾಡಬೇಡ ಕಣಯ್ಯ, ಇದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾನ? ನೋ ವೇರ್ ಹಿ ಈಸ್ ಇನ್ವಿಸಿಬಲ್, ನೋ ವೇ ಹಿ ಈಸ್ ಕನ್ಸರ್ನ್ಡ್, ಹಿ ಈಸ್ ಓನ್ಲಿ ಸಾಕ್ಷಿ ಚೈತನ್ಯ. ವೆದರ್ ಐ ಬಿಹೇವ್ ಲೈಕ್ ಎ ಭಸ್ಮಾಸುರ or a demon or behave like a Jnani Maharaj, he is no way concerned. According to my prarabdha or vasana, according to my desires, according to my sankalpa, things are happening. God is not responsible for that. Then who is responsible? ಪರಮಾತ್ಮನಿಗೂ ನಮ್ಮ ಕರ್ಮಗಳಿಗೂ ಕರ್ತೃ ಭಾವಕ್ಕೂ ಸಂಬಂಧನೇ ಇಲ್ಲ ಅಂದ್ರೆ ಹಾಗಾದ್ರೆ ಯಾರದಪ್ಪ ಸಂಬಂಧ? ಈ ಪ್ರಶ್ನೆ ಬರುತ್ತಲ್ವಾ, ಸಂದೇಹ ಬರುತ್ತಲ್ಲ. ದೆನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೀ, ಫಾರ್ ಮೈ ಆಕ್ಷನ್ಸ್, ಫಾರ್ ದಿಸ್ ಶರೀರ ಭಾವ ದಟ್ ಐ ಆಮ್ ಡೂಯಿಂಗ್? ಫಾರ್ ದಟ್ ಲಾರ್ಡ್ ಇಸ್ ಗಿವನ್ ವೆರಿ ಸಿಂಪಲ್ ಆನ್ಸರ್. ಸೆಕೆಂಡ್ ಚರಣ, ಸೆಕೆಂಡ್ ಪಾರ್ಟ್, ಫೈನಲ್ ಪಾರ್ಟ್. ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪೀಪಲ್, ಜನಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ, ತಮ್ಮ ಮನಸ್ಸಿನ ಸಂಸ್ಕಾರಗಳಿಗೆ ಅನುಗುಣವಾಗಿ, ಅಕಾರ್ಡಿಂಗ್ ಟು ದೇರ್, ರಿಪೀಟೆಡ್ಲಿ ಅವರು ಗುರುದೇವ್ ಯೂಸ್ ಟು ಸೇ ದಿಸ್ ಪಾರ್ಟ್, ಅಕಾರ್ಡಿಂಗ್ ಟು ಯುವರ್ ಸ್ವಭಾವ ಯು ಆರ್ ಬಿಲ್ಟ್ ಅಪ್, ಯುವರ್ ನೇಚರ್, ಅಕಾರ್ಡಿಂಗ್ ಟು ಯುವರ್ ಬಿಲ್ಟ್ ಅಪ್ ಬಿಹೇವಿಯರಲ್ ಪ್ಯಾಟರ್ನ್, ಯು ಬಿಹೇವ್ ಇನ್ ಎ ಪರ್ಟಿಕ್ಯುಲರ್ ವೇ, ಯು ಡೂ ಥಿಂಗ್ಸ್ ಇನ್ ಎ ಪರ್ಟಿಕ್ಯುಲರ್ ವೇ, ಯು ಡೋಂಟ್ ಲೈಕ್ ಸರ್ಟನ್ ಥಿಂಗ್ಸ್ ಇನ್ ಎ ಪರ್ಟಿಕ್ಯುಲರ್ ವೇ, ಯು ಲೈಕ್ ಸರ್ಟನ್ ಥಿಂಗ್ಸ್ ಇನ್ ಎ ಪರ್ಟಿಕ್ಯುಲರ್ ವೇ. ನಿಮ್ಮ ನಿಮ್ಮ ಹುಟ್ಟಿನಿಂದ ಬಂದಿರೋ ಸಂಸ್ಕಾರಗಳಿಗೆ ಅನುಗುಣವಾಗಿ, ಸ್ವಭಾವಕ್ಕೆ ಅನುಗುಣವಾಗಿ. ಈ ಸ್ವಭಾವ ಎಲ್ಲಿಂದ ಬಂತು ಅಂದ್ರೆ ಹಿಂದಿನ 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 ಜನ್ಮಗಳ ಬಳುವಳಿ. ಇಟ್ಸ್ ಗಿಫ್ಟ್ ಫ್ರಮ್ ದ ಪ್ರೀವಿಯಸ್ ಬರ್ತ್, ಕ್ಯಾರಿಡ್ ಓವರ್ ಇಂಪ್ರೆಷನ್ಸ್, ಪಾಸ್ಟ್ ಇಂಪ್ರೆಷನ್ಸ್, ಪ್ರೀವಿಯಸ್ ಸಂಸ್ಕಾರಸ್, ದೇ ಆರ್ ಇನ್ ದಿ ಫಾರ್ಮ್ ಆಫ್ ನ್ಯಾಚುರಲ್ ಟೆಂಡೆನ್ಸಿ. ಈ ಜನ್ಮದಲ್ಲಿ ನಮಗೆ ನಮ್ದೇನು ಸ್ವಭಾವ ಇದೆಯಲ್ಲ, ಅದು ಹಿಂದಿಂದ ಬಂದಿರೋದು, ಹೊಸದಾಗಿ ಈ ಕ್ಷಣ ಹುಟ್ಟಿರೋದಲ್ಲ. ಆ ಸ್ವಭಾವ ನಮ್ಮ ಕರ್ಮಗಳಿಗೆ ಕಾರಣ, ನಮ್ಮ ಮನಸ್ಥಿತಿಗೆ ಕಾರಣ. ನಾವು ಮಾಡೋ ಕರ್ಮಗಳು ಯಾವ ಪ್ರಭಾವದಿಂದ ಮಾಡ್ತಾ ಇದ್ದೇವೆ? ನಮ್ಮದೇ ಆದ ಸ್ವಭಾವದಿಂದ. ಏನು ಮಾಡಬೇಕು ಅಂತ ಬುದ್ಧಿ ಪರಮಾತ್ಮ ಕೊಡ್ತಾನೆ ಅಂತಂದ್ರೆ ಅರ್ಥ ಏನು? ಈ ಮನಸ್ಸಲ್ಲಿ ಆಲೋಚನೆಗಳು ಬಂತು, ಈ ಅಂತಃಕರಣದಲ್ಲಿ ಆಲೋಚನೆಗಳು ಬಂತು, ಸಂಕಲ್ಪಗಳು ಬಂತು, ಆ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಸ್ವಭಾವ ನಮ್ಮ ಕರ್ಮಗಳಿಗೆ ಕಾರಣ ಆಗತ್ತೆ ಹೊರತು ಪರಮಾತ್ಮ ಅಲ್ಲ ಕಾರಣ ಆಗೋದು. ಅಂದ್ರೆ ಬಹಳ, ಇಟ್ ಹ್ಯಾಸ್ ಟು ಗೋ ವೆರಿ ಡೀಪ್. ಇಟ್ ಇಸ್ ಔಟರ್ ಮೀನಿಂಗ್. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮಫಲ ಸಂಯೋಗಂ ಸ್ವಭಾವಸ್ಥೋ ಪ್ರವರ್ತತೆ. ಪರಮಾತ್ಮನಿಗೂ ನಿಮ್ಮ ಕರ್ಮಗಳಿಗೂ ನಿಮ್ಮ ಕರ್ಮದ ಫಲಗಳಿಗೂ ಸಂಬಂಧ ಇಲ್ಲ. ನಿಮ್ಮ ನಿಮ್ಮ ಸ್ವಭಾವದ ಪ್ರಕಾರ ನಿಮ್ಮ ನಿಮ್ಮ ಕರ್ಮಗಳು ಆಗ್ತಾ ಇದೆ, ಕರ್ಮಗಳು ನಡೀತಾ ಇದೆ, ಮತ್ತು ಅದರ ಫಲಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ. ಇದು ಭಗವಂತನ ವಾಣಿ. ಗುರುಗಳ ಸಂಕಲ್ಪ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುನೀರಯೇ.